ನಾನು ಬಾಟಲ್ಲೆಸ್ ರ್ಯಾಕ್ ಅಂತ ಓದಾಗತ್ತೀನಿ. ಬೋಲ್ಟ್ಲೆಸ್ ರ್ಯಾಕ್ ಇದು. ಬೋಟ್ಲೆಸ್ ರಾಕ್. ಬಾಟಲ್ಲೆಸ್ ರ್ಯಾಕ್ ಇದು ಹೋಲ್ ಯಾವ ಡೈರೆಕ್ಷನ್? ಯಾವ್ದು? ಅಪ್ಪರ್ ಡೈರೆಕ್ಷನ್, ಡೌನ್ವರ್ಡ್ ಡೈರೆಕ್ಷನ್? ಇದು ಡೌನ್ಲೋಡ್ ಇದೆ ಅಣ್ಣ ಫೋಟೋಲ್ಲಿ. ಹೌದಲ್ಲ? ಫಸ್ಟು ಇದಕ್ಕೆ ಕಾಲ್ ಹಾಕೋಬೇಕು. ಕಾಲ್ ಹಾಕ್ಬೇಕಂತ ಇದಕ್ಕೆ. ಸರಿ, ಓಕೆ. ಒಂದು ನಿಮಿಷ, ಸೈಲೆಂಟಲ್ಲಿ ಐತಾ? ಐತೆ, ಎಸ್. ಅಣ್ಣಯ್ಯ, ಹ್ಞೂ, ಈ ಮೊನ್ನೆ ನಾನು ಕೆಂಪೆ ಒಂದು ವಿಡಿಯೋ ಮಾಡಿದಾಗ ಹಾಂ, ಏನದು ವಿಶ್ರಮದಿಂದ ನಾವೇನೇನು ಕಲ್ತ್ವಿ ಅಂತೇಳಿ ಹಾಂ, ಮಾತಾಡ್ತಿದ್ವಿ ನಾವು. ಹೌದು. ಅದನ್ನ ಮಾತಾಡಿದ್ಮೇಲೆ ನೀವು ನನಗೆ ಏನಂದ್ರೆ, ಹಾಂ, ನೆಕ್ಸ್ಟ್ ನಾನ್ ನೀನು ಮಾಡೋಣ ಒಂದು ಮಾತಾಡೋಣ, ಹಾಂ, ನಾನೇನ್ ಕಲ್ತೆ ಅಂತ ಕೇಳು ಅಂತೇಳಿ ಹೇಳಿದ್ರಿ. ಅಂದ್ರೆ ಹೌದಾ? ನೀವೇನ್ ಕಲ್ತ್ರಿ ಅಂತ ನಾನ್ ಕೇಳ್ಬೇಕು ಅಂತ ಹೇಳಿದ್ರಿ ನೀವು. ಹೌದು. ನನಗೆ ಫಸ್ಟ್ ಆಶ್ಚರ್ಯ ಆಯ್ತದ, ನಗು ಬಂತು. ಹ್ಮ್. ಅಪ್ಪನ ಕಲಿಯಕ್ಕಿರುತ್ತಾ ಅಂತೇಳಿ ಫಸ್ಟ್ ಥಾಟ್, ಅಪ್ಪೇನ್ ಕಲ್ತಿರ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ. ಇವಾಗ ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡ್ಬಿಡೋಣ ಅಂತೇಳಿ ಹ್ಮ್, ಅನ್ನಿಸ್ತು. ಅದಕ್ಕೆ ಹ್ಮ್. ಸೊ ವಿಶ್ರಮ ಮಾಡುವ ಪ್ರೋಸೆಸ್ ಅಲ್ಲಿ ಹ್ಮ್. ನೀವು ಏನನ್ನ ಕಲ್ತ್ರಿ? ಓಕೆ, ಅದಕ್ಕೆ ನಾವು ಉತ್ತರ ಕೊಡೋಕ್ಕೂ ಮುಂಚೆ ನೀ ನನಗೆ ಹೇಳು, ಯಾಕೆ ಆ ಥಾಟ್ ಬಂತು? ಇವನ್ಗೂ ಕಲಿಯಕ್ಕೆ ಇರುತ್ತಾ ಅನ್ನೋ ಥಾಟ್ ಯಾಕೆ ಬಂತು ನಿಂಗೆ? ಅದೇ ನಾವು ಇವಾಗ ಅದು ಫಸ್ಟ್ ಇನ್ಸ್ಟೆಂಟ್ ಥಾಟ್ ಯಾಕೆ ಬಂತು ಅಂದ್ರೆ, ಹಾ. ಒಬ್ರು ಕಂಡಿದ್ದಾರೆ ಅಂತಂದ್ರೆ, ಹ್ಮ್. ಎನ್ಲೈಟೆಂಡ್ ಬೀಯಿಂಗ್ ಅಂತಂದ್ರೆ, ನಮ್ಮ ಪ್ರಕಾರ ಹ್ಮ್. ಈಸ್ ಎ ಮ್ಯಾನ್ ಆಫ್ ಪರ್ಫೆಕ್ಷನ್. ಹಾ. ಅವ್ರಿಗಿನ್ನ ಕಲಿಯಕ್ಕೇನು ಇರಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ ಅನ್ನೋ ಒಂದು ಅದೇನದು ಪ್ರಿಜುಡ್ಯೂಸ್ಡ್ ಥಾಟ್ ಅದು, ಹೌದು ಅಲ್ವಾ? ಸೊ ಆ ಥಾಟೇ ಫಸ್ಟ್ ಟ್ರಿಗರ್ ಮಾಡಿದ್ದು. ಪ್ರಿಜುಡ್ಯೂಸ್ ಅಂಡ್ ಇಂಪೋಸ್ಡ್ ಥಾಟ್ ಅದು. ಹೌದು. ಸೊ ಅದಕ್ಕೆ ನಗು ಬಂತು ನನಗೆ. ಆ ಕಾರಣಕ್ಕೆ ನಗು ಬಂತು ಫಸ್ಟ್ ಅಂತಂದಿದ್ದು ಈ ಪ್ರಿಜುಡ್ಯೂಸ್ ಥಾಟ್ ಇಂದ. ಆಮೇಲೆ ನಗು ಬಂದಿದ್ದು, ಎಂತ ದಡ್ಡ ಅಲ್ಲ ನಾನು, ಇಷ್ಟ ದಿನ ಜೊತೆಗಿದ್ದನು ನಾನು ಇದಕ್ಕೆ ಅಂತ ಅನ್ಕೊಂತಿದ್ದೀನಲ್ಲ ಅಂತೇಳಿ ಅದಕ್ಕೆ ನಗು ಬಂದಿದ್ದು. ಸೊ ಇವಾಗ ಅದನ್ನ ನಿಮ್ ಬಾಯಲ್ಲಿ ಕೇಳ್ಬೇಕು ನಾನು ಇವಾಗ. ಅಂದ್ರೆ ಒಂದು ಇದು ಅಗೇನ್ ಇಂಪೋಸ್ಡ್ ಆಗಿರ್ಬೋದು, ಅಥವಾ ನನ್ನ ಅನುಭವದಲ್ಲಿ ಇವಾಗ ಆಗ್ತಿರೋದು ಆಗಿರ್ಬೋದು. ನನಗೆ ಅನಿಸ್ತಿರೋದು, ಸಾಮಾನ್ಯವಾಗಿ ಮನುಷ್ಯ ಒಂದು ಪರಿಸ್ಥಿತಿಯಲ್ಲಿ ಕಲಿಯೋದ ರೀತಿ ಅವನದೇ ಆದ ರೀತಿಯಲ್ಲಿ ಕಲಿತಿರ್ತಾನೆ ಪ್ರತಿಯೊಬ್ಬ ವ್ಯಕ್ತಿನ. ಹೌದು. ನಂಗೆ ನೀವು ಕಲ್ತಿದ್ದೀರಾ ಅಂತಂದ್ರೆ, ನೀವು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿರ್ಬೋದು, ನಿಮ್ಮ ಕಲಿಕೆ ನಿಮ್ಮ ಗ್ರಹಿಕೆ ಹೆಂಗಿರ್ಬೋದು ಅನ್ನೋದು ನನಗೆ ತುಂಬಾ ಕುತೂಹಲ ಇದೆ ಇವಾಗ. ವೆರಿ ಗುಡ್ ಪಾಯಿಂಟ್. ಒಂದು ಈ ಪಾಯಿಂಟ್ ಬರೋಕ್ಕೂ ಮುಂಚೆ, ಸಿನ್ಸ್ ಯು ಹ್ಯಾವ್ ಪಿಕ್ಡ್ ಅಪ್ ದಿಸ್ ಟಾಪಿಕ್, ಸಾಮಾನ್ಯ ನಾವೇನ್ ಅನ್ಕೋತೀವಿ, ಒಂದು ಶ್ಲೋಕ ಬರುತ್ತೆ ಉಪನಿಷತ್ತಲ್ಲಿ, ಯಾವುದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೋ ಅದು ಯಾವುದು ಅಂತ ಒಂದು ಶ್ಲೋಕ ಬರುತ್ತೆ. ಅದಕ್ಕೋನು ಆತ್ಮಜ್ಞಾನ, ಆತ್ಮವನ್ನು ಅರಿತರೆ ಎಲ್ಲವನ್ನೂ ತಿಳಿದಂತೆ. ಇದನ್ನ ಬಂಡವಾಳ ಮಾಡಿಕೊಂಡು ನಾವು ಸರ್ವಜ್ಞಾನ, ನಂಗೆಲ್ಲ ಗೊತ್ತು ಅಂತ ಫಿಸಿಕ್ಸ್ ಬಗ್ಗೆ ಮಾತಾಡೋದು, ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ, ಎಕನಾಮಿಕ್ಸ್ ಈಗ ಗೊತ್ತಿರಲ್ಲ ಆದ್ರೂ ಎಕನಾಮಿಕ್ಸ್ ಬಗ್ಗೆ ಮಾತಾಡೋದೆಲ್ಲ ಶುರು ಮಾಡಿದ್ರು. ಅದಕ್ಕೆ ತಮ್ಮದೇ ಆದಂತ ಲಾಭಗಳು ಮತ್ತೊಂದು ಈ ನೋಡಿ, ಇವಾಗ ಮಾತಾಡ್ತಾ ಈ ಕಡೆ ಹಾಕ್ಬೇಕಿತ್ತ, ಈ ಕಡೆ ಹಾಕಿದ್ದೆ ಒಂದು ಹಂಗೆ. ಸೊ ಏನಾಗತ್ತೆ ಅವಾಗ ಎಲ್ಲದಕ್ಕೂ ಯಾವ ಮಟ್ಟಿಗೆ ಅಂದ್ರೆ, ಸೈನ್ಸ್ ಸ್ಟೂಡೆಂಟ್ ಮುಂದೆನೆ ಕೂತ್ಕೊಂಡು ಸೈನ್ಸ್ ಬಗ್ಗೆ ಮಾತಾಡ್ಬೋದು. ಸೈನ್ಸ್ ಬಗ್ಗೆ ಅವನು ಹೌದಲ್ವಾ ಅಂತ ನೋಡ್ತಾ ಕೂತಿರ್ತಾನೆ. ಯಾಕೆ ನಿಮ್ ತಲೆ ಕೂತ್ಕೊಂಡ್ಬಿಡುತ್ತೆ, ಹಿ ನೋಸ್ ಸೈನ್ಸ್, ಹಿ ಹಿಮ್ಸೆಲ್ಫ್ ಇಸ್ ಶಿವ. ಸೊ ಅವನು ನಮ್ಗಿಂತ ಇನ್ನು ನ್ಯಾನೋ ಅದ್ರೊಳಗೆ ಕ್ವಾಂಟಮ್ ಇಲ್ಲ ಒಳಗೋಗಿ ನೋಡ್ಬಿಡ್ತಾನೆ ಬೇಕಾದ್ರೆ ಅವನು. ಸೈನ್ಸ್ ಇನ್ನೂ ಇದು ಸಿಕ್ಕಿಲ್ಲ, ಇವ್ರಿಗೆ ಸಿಕ್ಕಿದೆ, ಅದಕ್ಕೆ ಇವರೇ ಕರೆಕ್ಟ್ ಅಂತ ನಾವೇ ನಂಬ್ಬಿಡ್ತೀವಿ. ಬೀನ್ ದೇರ್ ಡನ್ ದಟ್. ಸೊ ಅದು ಅಂದ ಹಂಗೆ ಬಿಂಬಿಸ್ಬಿಟ್ರು. ಯಾವುದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತ ಆಗುತ್ತದ ಅರ್ಥ ಏನಂದ್ರೆ, ಎಲ್ಲವೂ ಮೂಲ ವಸ್ತು ಒಂದೇ. ಒಂದೇ ಮೂಲ ವಸ್ತುವಿಂದ ಎಲ್ಲವೂ ಮೂಡಿ ಬಂದಿದೆ. ಸೊ ಎಲ್ಲ ಹೊರಗಿಂದ ನೋಡೋದಕ್ಕೆ ಎಲ್ಲವೂ ಬೇರೆ ಬೇರೆನೆ. ಮಧ್ವಾಚಾರ್ಯ ಹೇಳ್ದಂಗೆ ಭೇದಗಳಿದೆ, ಇದು ಸತ್ಯ. ಮತ್ತೆ ಇದರೊಳಗೆ ಸತ್ಯವೂ ಅಡಗಿದೆ. ಯಾವ್ದು ನಿಜವಾಗ್ಲೂ ಏನೂ ಬದಲಾವಣೆ ಆಗದೆ ಇದೆಯೋ ಅದು ಅದ್ರ ಒಳಗಡೆ ಅಡಗಿದೆ. ಸೊ
ಅಲ್ಲಿದ್ದಾನೆ ಇಲ್ಲಿದ್ದಾನೆ ಹರಿ ಅಂತ, ಅವನು ಎಲ್ಲೆಲ್ಲೂ ಇದ್ದಾನೆ ಅಂತಾನೆ. ಆ ಕಂಬದಲ್ಲಿ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಈ ಕಂಬದಲ್ಲಿ ಇದ್ದಾನೆ, ಮುಗಿತಲ್ಲ. ಮತ್ತೆ ಪ್ರಶ್ನೆಗೆ ಮರು ಪ್ರಶ್ನೆ, ಆ ಕಂಬದಲ್ಲಿ ಇದ್ದಾನ, ಈ ಕಂಬದಲ್ಲಿ ಇದ್ದಾನ, ಅಲ್ಲಿದ್ದಾನ, ಇಲ್ಲಿದ್ದಾನ. ಸೊ ಯಾ ಕಂಬ ಹೊಡೆದ್ರು ನರಸಿಂಹ ಬರ್ತಿದ್ದ. ಅಷ್ಟೇ ಯಾಕೆ ತಾನೇ ಹೊಡ್ಕೊಂಡಿದ್ರು ನರಸಿಂಹ ಬರ್ತಿದ್ದ. ತಲೆ ಚಚ್ಕೊಂಡು ಹಿಂಗ್ ಹೋಲ್ಡ್ ಮಾಡ್ಕೊಂಡಿದ್ದೀರ ತನಗ್ ತಾನು ಅಲ್ಲೂ ನರಸಿಂಹ ಬರ್ತಿದ್ದ. ಪ್ರಹ್ಲಾದೊಳಗಿಂದ ನರಸಿಂಹ ಬರ್ತಿದ್ದ. ಯಾವ್ದೋ ಒಂದ್ ಕಂಬ ರ್ಯಾಂಡಮ್ ಕಂಬ ಹೊಡೆದ, ಭಗವಂತ ಬಂದ. ಸೊ ಎಲ್ಲ ಕಡೆಯೂ ಇದೆ, ಒಂದೇ ವಸ್ತು ಇದೆ, ಅದು ನಮಗೆ ಹೊರಗಿಂದ ಕಾಣ್ತಿಲ್ಲ. ಸೊ ನಾವು ಭೇದಿಸಿ ನೋಡ್ಬೇಕು. ಇದನ್ನ ಭೇದಿಸಿ ನೋಡಕ್ ಆಗಲ್ಲ, ಇದನ್ನ ಭೇದಿಸಿ ನೋಡಕ್ ಆಗಲ್ಲ. ಹಾಗಾದ್ರೆ ಚೇತನ ಭೇದಿಸಿ ನೋಡೋಣ. ಸೊ ಇನ್ನೊಬ್ಬನ ಕುಯ್ದು ನೋಡಕ್ ಆಗಲ್ಲ. ಓಕೆ, ನಾನು ಕುಯ್ಕೊಂಡು ನೋಡಿದ್ರೆ ಒಳಗಡೆ ಆತ್ಮಜ್ಞಾನ, ಕಣ್ಣೆಲ್ಲ ಮುಚ್ಕೊಂಡ್ ಪ್ರತ್ಯಾಹಾರ, ಧಾರಣ, ಸಮಾಧಿ ಅಂತ ನಮ್ಮೊಳಗೆ ಇಣುಕಿ ನೋಡಿ ಸಿಕ್ತು. ಅವಾಗ ಗೊತ್ತಿತ್ತು, ಓ ಮೂಲ ವಸ್ತು ಎಲ್ಲ ಕಡೆ ಒಂದೇನೋದ್ ಅರ್ಥ ಆಯ್ತು. ಯಾವುದನ್ನು ತಿಳಿದ ಎಲ್ಲವೂ ತಿಳಿದಂತೆ ಅರ್ಥ. ಎಲ್ಲರಲ್ಲೂ ಒಂದೇ ವಸ್ತು ಇದೇನೋ ತಿಳಿಯತ್ತೆ ಅಂತ. ಓಮ್ನಿಸೆಂಟ್ ಆಗ್ಬಿಡ್ತೀಯ, ಸರ್ವಜ್ಞ ಆಗ್ತೀಯ ಅಂತಲ್ಲ. ಸರ್ವಜ್ಞ ಅರ್ಥವದೇ, ಯಾವ್ದು ಸರ್ವ ಇದೆಯೋ, ಸರ್ವವೂ ಒಂದೇ ಆಗಿದೆಯೋ ಅದನ್ನ ತಿಳಿದವನು ಅಂತ. ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳಿದವನು ಅಲ್ಲ, ಎಲ್ಲದರಲ್ಲೂ ಯಾವ್ದು ಇದೆಯಲ್ಲ ಅದನ್ನ ತಿಳಿದವನ ಸರ್ವಜ್ಞ. ನಾವು ಅವನ್ನ ಎಲ್ಲವನ್ನ ತಿಳಿದವನು ಮಾಡ್ಕೊಂಡ್ಬಿಟ್ಟಿದೀವಿ. ಹೈಲಿ ಇಂಟೆಲಿಜೆಂಟ್ ಬೀಯಿಂಗ್ ಅಲ್ಲ ಅವನು, ಒಂದು ಸೂಪರ್ ಕಂಪ್ಯೂಟರ್ ಅಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅದ್ರ ಜೊತೆಗೆ. ಸೊ ಈಗ ನಾನು ನೆಕ್ಸ್ಟ್ ಟಾಪಿಕ್ ಬರೋಣ. ಈಗ ನಾನು ಕಲಿತೆ ಉದಾಹರಣೆ, ಯಾವ ವ್ಯತ್ಯಾಸ ಯಾವತ್ತಿದ್ರಿಗೂ ನಾನು ನೀನು ಯಾವ್ದ್ರ ಬಗ್ಗೆನೂ ಮಾಡ್ಕೊಂಡಿಲ್ಲ. ಬಟ್ ಸ್ಟಿಲ್ ಹೇಗೆ ಕೆಲಸ ಮಾಡುತ್ತೆ, ಸಂಕಲ್ಪ ವಿಕಲ್ಪಗಳಿಲ್ಲದೆ ಎಲ್ಲವೂ ಹೇಗಿದೆಯೋ ಹಾಗೆ ನೋಡುವಂತ ನೆಕ್ಸ್ಟ್ ಸ್ಟೆಪ್ ಯಾವ್ದು? ಇದು ಇಟ್ಕೊಳ್ರಿ, ಇದು ಶಾರ್ಟ್ ತಗೋಬೇಕಂತ. ಶಾರ್ಟ್ ತಗೊಂಡು ಕನೆಕ್ಟ್ ಮಾಡ್ಬೇಕಂತೆ. ಹಂಗಾರೆ ಇದು ನಟ್ ಕೊಟ್ಟಿರ್ತಾನಲ್ಲ ಅದಿರ್ಬೇಕು. ನಟ್ ಇದೆಯಾ? ಬಾಕ್ಸ್ ಅಲ್ಲಿ ಇರ್ಬೇಕು ನೋಡಿ, ತಂದಿಲ್ಲ ಅನ್ಸತ್ ನಾನು. ಹೌದಾ? ಅಲ್ಲ, ಇದು ಬೋಲ್ಟ್ಲೆಸ್ ಎಣೆಯಾ ಇದು? ಅಲ್ಲ, ಬೋಲ್ಟ್ಲೆಸ್ಸೇ, ಅಂದ್ರೆ ಇದಕ್ಕೆ ಹಾಕೋದಕ್ಕೆ ಇದು ಕೊಟ್ಟಿರ್ತಾನೆ ಅನ್ಸತ್ ನೋಡು. ಇದಲ್ಲ, ಅದಲ್ಲ, ಅಲ್ಲೇನ್ರಿ ಇದ್ಯಾ? ಇಲ್ಲ, ಇಲ್ವಾ? ಇಲ್ಲ, ಇಷ್ಟೇ ಕೊಟ್ಟಿರೋದು ಅವನು. ಹಾ, ಇದೇನಿದು? ಇದು ಬೇರೆ ಫರ್ನಿಚರ್ ಇದು. ಓಕೆ. ಸೊ ಹಾಗಾದ್ರೆ ಇದು ಕನೆಕ್ಟರ್ ಬೇರೆ ಇರುತ್ತೆ. ಇದೇ ಕನೆಕ್ಟರ್ ಅಂದ್ರೆ ಲಾಂಗು ಸ್ಟೀಮು. ಇದೇ ಕನೆಕ್ಟರ್. ಹೌದು, ಇದೇ ಕನೆಕ್ಟರ್. ಇದನ್ನ ಸೊ ಇದು ಫಸ್ಟ್ ಅಡ್ಡಡ್ಡ ಹಾಕೋಬೇಕು. ಅದೇನೆ ಶಾರ್ಟ್ ಬೀಮ್ ಇದು. ಶಾರ್ಟ್ ಬೀಮ್ ಅಲ್ವಾ? ಶಾರ್ಟ್ ಬೀಮ್, 2 upright columns and connect them with one short beam at the bottom. ಇವು ಅಪ್ರೈಟ್ ಕಾಲಮ್ಸ್. ಇವನ್ ಹಿಂಗಿಟ್ಟು, ಹೌದು ಅದೇ ಕರೆಕ್ಟ್. ಯಾಕೆಂದ್ರೆ ಅಲ್ಲಿಗೆ ಸ್ಲ್ಯಾಬ್ ಇಡ್ಬೇಕಲ್ಲ, ಅದಿಡ್ಬೇಕು ಅಂದ್ರೆ ಇಲ್ಲ ಕಂದ ಅಡ್ಡಡ್ಡನೆ ಇದೆ ಕರೆಕ್ಟ್ ಹೇಳ್ದಂಗೆ. ಹಿಂಗಿಡದ? ಅಲ್ಲ ಹಿಂಗೆ, ಸರಿ, ಉದ್ದುದ್ದ ಹೀಗೆ ಹಿಂಗಿಡ್ಬೇಕಂದ್ರೆ ಕನೆಕ್ಟ್ ಮಾಡ್ಬೇಕಲ್ಲ. ಇದು ಇಲ್ಲಿಂದ ತಗೋಬೇಕನ್ಸುತ್ತೆ. ಇಲ್ಲಿಗೆ ಇದು ಬರುತ್ತೆ. ಇಲ್ಲ ಕಂದ, ಇದಕ್ಕೆ ಇಡಬೇಕು ಅದನ್ನ. ಓಕೆ, ಬಹುಶಃ. ಬಟ್ ಕನೆಕ್ಟರ್ ಕೊಡ್ಬೇಕಂತ ಹಾಕಿಲ್ಲ ಅವನು ಎಲ್ಲ. ಸೊ ಓಕೆ, ಈಗ ಒಂದು ಕೆಲಸ ಮಾಡೋಣ. ಸೊ ಈಗ ನಾನು ಏನು ಕಲಿತೆ ಅನ್ನೋ ಟಾಪಿಕ್ ಬಂತು ಅಂದ್ರೆ ಇಲ್ಲೇ ಎಂಡಾಗೋಯ್ತಿದ್ದು. ಇದು ಜಾಯ್ನರ್ ಇದು. ಇದು ಹಂಗಾರೆ ಏನು ಮಧ್ಯೆ ಇರಲ್ವಲ್ಲ, ಬಟ್ ಎಲ್ಲದಕ್ಕೂ ಇದೆ. ಇದು ಎಲ್ಲದಕ್ಕೂ ಇದು ಇದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ಹಾಕ್ತಿವಲ್ಲ, ಅದಕ್ಕೆ ಕನೆಕ್ಟರ್. ಇದು ಹಿಂಗೆ ಏನೋ ಟೆಕ್ನಿಕ್ ಇದೆ ಅಣ್ಣ. ಮಧ್ಯದಲ್ಲಿ ಇದು ಕೊಟ್ಟಿದ್ದಾನಲ್ಲ, ಹಿಂಗೆ ಕೊಟ್ಟಿದ್ದಾನಲ್ಲ. ಅದನ್ನೇ ಟ್ರೈ ಮಾಡ್ತಿದ್ದೀನಿ. ಅಣ್ಣ ಇಷ್ಟೇ ಇದನ್ನ ಇವಾಗ ಈ ಕಡೆ ಕೊಡ್ರಿ, ಅದನ್ನ ಲಾಕ್ ಆಗುತ್ತೆ ಅದು. ಓಕೆ, ಹಿಂಗಿದೆಯಲ್ವಾ? ಸ್ಟ್ರೈಟ್ ಇಡ್ಬೇಕದು. ಎಕ್ಸಲೆಂಟ್ ಅಲ್ಲ, ಹಿಂಗ್ ಲಾಕ್ ಮಾಡುತ್ತದ ಅಷ್ಟೇ. ಹಂಗ ನಾವೀಗ
ಇವು ನಾವು ಅಸೆಂಬಲ್ ಮಾಡಿದ್ರೆ ಹ್ಮ್ ಹಂಗೆ ಕ್ಯಾರಿ ಮಾಡಕ್ಕಾಗತ್ತಾ ಡೈನಿಂಗ್ ಹಾಲ್ಗೆ ಕಿಚನ್ಗೆ? ಡಿಸ್ಮೆಂಟಲ್ ಆಗ್ಬಿಡಲ್ವಾ? ಅಲ್ಲಣೆ ಇದು ಕನೆಕ್ಟ್ ಆಗುತ್ತೆ ತಡ್ರಿ ಒಂದ್ ಅಲ್ಲ ನಿಮಿಷ. ಕರೆಕ್ಟ್ ಆಗುತ್ತೆ, ಹ್ಮ್ ಕ್ಯಾರಿ ಮಾಡುವಾಗ ಡಿಸ್ಮೆಂಟಲ್ ಆಗ್ಬಿಡಲ್ಲ? ಆಗಲ್ಲ ಆಗಲ್ಲ ಆಗಲ್ಲ, ಲಾಕ್ ಆಗುತ್ತಲ್ವಾ? ಓಕೆ. ಕರೆಕ್ಟ್. ಅದಕ್ಕೆ ಕೊಟ್ಟಿದ್ದಾನೆ ಅವನು. ಇವಾಗ ಗೊತ್ತಾಯ್ತು ಯಾಕೆ ಕೊಟ್ಟಿದ್ದಾನ ಅವನು ಅಂತ. ನಮ್ಮ ಹತ್ರನೇ ಇರುತ್ತೆ, ಕೊಟ್ಟಿರ್ತಾನೆಲ್ಲ, ಕಾಣಿಸಲ್ಲ. ಸಮಯ ಬಂದಾಗ ಉಪಯೋಗಿಸಕ್ ಬಂದಾಗ ಗೊತ್ತಾಗುತ್ತೆ ಅಷ್ಟೇ. ಅಲ್ಲ ಕಲ್ತಿದ್ದು ನಾನು ಅಷ್ಟೇ. ಅಷ್ಟೊಂದಲ್ಲಿ. ಇವಾಗ ಗೊತ್ತಾಯ್ತು ಸುತ್ತಿಗಿದು. ಹೌದು. ಸೊ ಇದನ್ನ ಮತ್ತೆ ಈ ತರದ್ ಇನ್ನೊಂದು ಮಾಡಂಗಾರೆ ಅದ್ ಮಾಡಿ ಇಟ್ಟು ಒಂದ್ ಸ್ಲ್ಯಾಬ್ ಹಾಕ್ಬಿಟ್ರೆ ಅವಾಗ ಕೂತ್ಕೊಂಡ್ಬಿಟ್ಟೆ ಲೆಕ್ಕ ಅದು ಅಲ್ವಾ? ಡನ್. ಸೊ ಈಗ ವಿಶ್ವದಿಂದ ನಾನೇನ್ ಕಲ್ತೆ ಅನ್ನೋದು, ಅಥವಾ ಸಾಮಾನ್ಯವಾಗಿ ಏನ್ ಕಲಿಯೋದು ಹೇಗೆ ಅನ್ನೋದು, ನಾವು ಎರಡು ತರ. ಒಂದು ರೀಸೆಂಟ್ ಒಬ್ರಿಗೆ ಹೇಳ್ತಾ ಇದ್ದೆ, ನಾವೇನ್ ಮಾಡ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸಸ್ ಇಂದ ವಿ ಥಿಂಕ್ ವಿ ಲರ್ನ್, ಬಟ್ ವಿ ಕಮ್ ಟು ಕನ್ಕ್ಲೂಷನ್ಸ್ ಅಷ್ಟೇ. ವಿ ಡೋಂಟ್ ಲರ್ನ್. ಇನ್ ಲರ್ನಿಂಗ್ ಯು ಟೇಕ್ ಅವೇ ಸಮಥಿಂಗ್, ಇನ್ ಕನ್ಕ್ಲೂಷನ್ ಯು ಕೀಪ್ ಇಟ್ ಫಾರ್ ಎವರ್. ಈಗ ಉದಾಹರಣೆ, ಈಗ ಇದೊಂದು ಹಳ್ಳಿ, ನಾಗೇಶ್ನಹಳ್ಳಿ ಅನ್ನೋ ಒಂದು ಹಳ್ಳಿ, ಉತ್ತರ ಕರ್ನಾಟಕ ಭಾಗದ ಒಂದು ಹಳ್ಳಿ. ಹೆಚ್ಚಾಗಿ ನಮ್ಗೆ ಇಲ್ಲಿ ಅನಕ್ಷರಸ್ಥರು ಅಥವಾ ಕೂಲಿ ಕಾರ್ಮಿಕರು, ಈ ತರ ಜನಗಳೇ ನಮ್ಗೆ ಹೆಚ್ಚು ಸಂಪರ್ಕ. ಸುತ್ತಮುತ್ತ ಎಲ್ಲ ನಮ್ಮ ಬಳಗದೆಲ್ಲ ಆ ಥರದವ್ರೆ ಹೆಚ್ಚ. ಅವರ ಜೊತೆ ವ್ಯವಹಾರಕ್ಕೂ ಬೆಂಗಳೂರು ಜನ ವ್ಯವಹಾರಕ್ಕೂ ವ್ಯತ್ಯಾಸ ಇದೆಯಾ? ಹೌದು. ಇವ್ರು ಹಿಂಗೆ ಅನ್ಕೊಂಡ್ಬಿಟ್ರೆ ಕನ್ಕ್ಲೂಷನ್. ಅವ್ರ ಬೈತಾನೆ ಇರ್ತೀನಿ, ಇವು ಹಳ್ಳಿ ಜನ ಉದ್ಧಾರ ಆಗಲ್ಲ, ಅನ್ಎಜುಕೇಟೆಡ್ಸು, ಅದು ಇದು ಅಂತ ಶುರು ಮಾಡ್ತೀವ. ಅದು ಕನ್ಕ್ಲೂಷನ್. ನಾ ಹೋಗಿದ್ದೆ, 1 ವರ್ಷ ಇದ್ದೆ ಒಂದು ಉತ್ತರ ಕರ್ನಾಟಕದ ಒಂದು ಹಳ್ಳಿಲಿ, ಇಲ್ಲಿ ಜನ ಹೀಗೆ, ಇದು ನಾನು ಕಲಿತೆ ಅನ್ಕೊಂಡ್ರೆ ಅದು ಕನ್ಕ್ಲೂಷನ್. ಇವ್ರು ಹೀಗಿದ್ದಾರೆ, ನಾನು ಇವರಿಂದ ಕೆಲಸ ಮಾಡಿಸ್ಕೊಳ್ಳೋದು ಹೇಗೆ, ಜೊತೆಗೆ ಅವರಿಗೂ ಅರಿವು ಮೂಡಿಸೋದು ಹೇಗೆ, ಇದು ಟೇಕ್ ಅವೇ. ಆಗ ನಾನು ಇದಾಗ್ತಾ ಹೋಗಿ ಎವಾಲ್ವ್ ಆಗ್ತಾ ಹೋಗ್ತೀನಿ, ಆತನು ಎವಾಲ್ವ್ ಆಗ್ತಾ ಹೋಗ್ತಾನೆ, ಸಂಬಂಧ ಮತ್ತಷ್ಟು ಗಟ್ಟಿ ಆಗುತ್ತೆ. ಸೊ ದಟ್ಸ್ ಹೌ ಯು ಲರ್ನ್. ಬಟ್ ವಿ ಡೋಂಟ್ ಲರ್ನ್, ವಿ ಕಮ್ ಟು ಕನ್ಕ್ಲೂಷನ್ಸ್. ವಿ ಹ್ಯಾವ್ ಇನ್ಕ್ಲಿನೇಷನ್ ಟುವರ್ಡ್ಸ್ ಇಟ್. ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ನಮಗೆ ಆ ಇನ್ಕ್ಲಿನೇಷನ್ ಇರುತ್ತೆ ಕನ್ಕ್ಲೂಷನ್ ಬರಬೇಕು. ಯಾಕೆಂದ್ರೆ ಮೈಂಡ್ ಕಾಂಟಂಪ್ಲೇಟ್ ಮಾಡ್ಬೇಕಾ, ತುಂಬಾ ಕಾಂಪ್ಯೂಟ್ ಮಾಡ್ಬೇಕಾ, ಅದಕ್ಕೆ ಬೇಗ ಕನ್ಕ್ಲೂಷನ್ ಬರುತ್ತೆ. ಕೆಲವರು ಆತರ ಇರ್ತಾರೆ ಗೊತ್ತಾ, ಆನ್ಲೈನ್ ಅಲ್ಲಿ ಇರ್ಬೇಕು ಅವ್ರಿಗೆ. ಏನ್ ಹೇಳಕ್ ಹೋಗ್ತಿದ್ಯಾ ಅಂತ ಕೇಳ್ತೀವಿ, ನಮ್ಗೆ ಆನ್ಲೈನ್ ಬೇಕು, ಎಲ್ಲದದ್ದು ಬಾಟಮ್ ಲೈನ್ ಬೇಕು ನಮ್ಗೆ. ಅದಕ್ಕೆ ಕಾಯಕವೇ ಕೆಲಸ. ಹೌದಾ, ಹಿಂದೆ ಮುಂದೆ ವಚನ ಸಾಲು ಯೋಚನೆ ಮಾಡಲ್ಲ ನಾವು, ಇಡೀ ಸಾರ ಅನ್ಕೋತೀವಿ. ಯಾವನೊಬ್ಬಂಗೆ ಒಂದು ಸಾರ ಅನ್ಸುತ್ತೆ, ಇಡೀ ಬಸವಣ್ಣನವರ ಎಲ್ಲಾ ವಚನಗಳ ಸಾರ ಇದು. ಬಟ್ ಆ ಕೋಟ್ ಎಲ್ಲಿದೆ, ಯಾವ ವಚನದಲ್ಲಿದೆ ನಾವು ಕೇಳಲ್ಲ ಅಲ್ವಾ? ಇದು ಆಸೆಯ ದುಃಖಕ್ಕೆ ಮೂಲ ಅಂತ ಬುದ್ಧನಿದ್ದಾನೆ, ಎಲ್ಲನ್ನಿದ್ದಾನೆ ಕೇಳಲ್ಲ. ಯಾರೋ ಬಂದಿರ್ತಿದ್ವಿ ಸಾರ ಅಂತ, ಅದೇ ಪಾಪ್ಯುಲರೈಸ್ ಆಗ್ಬಿಡುತ್ತೆ. ನಾವು ಅದನ್ನೇ ಕಲಿತಿದೀವಿ ಅನ್ಕೋತೀವಿ. ಯಾರೋ ಒಬ್ಬನ ಕನ್ಕ್ಲೂಷನ್ನ ಅಥವಾ ಯಾವನೋ ಒಬ್ಬನ ಟೇಕ್ ಅವೇನ ತಗೊಂಡ್ಬಿಡ್ತೀವಿ. ಯಾಕೆ ಸುಲಭವಾಗಿ ಒಪ್ಕೊಂಡ್ಬಿಟ್ವಿ? ನಮಗ್ ಸೋಮಾರಿತನ. ನಾವು ಕಲ್ತ್ವಿ ಅನ್ನೋ ಕನ್ಕ್ಲೂಷನ್ ಬಂದ್ಬಿಡ್ಬೇಕು ನಾವು. ಆಕ್ಚುಲಿ ನಮ್ಗೆ ಕಲಿಯಕ್ಕೆ ಇಷ್ಟ ಇಲ್ಲ. ಹೌದಲ್ಲ, ಕಾಲ್ ಮಾರ್ಕ್ಸ್ ಅಂತಾನೆ ಧರ್ಮ ಅಫೀಮ್ ಇದ್ದಂಗೆ ಅನ್ಬಿಡ್ತಾನೆ. ಅದನ್ನ ಎಡಪಂತ ಹಿಡ್ಕೊಂಡು ಹಿಂದೆ ಮುಂದೆ ಸಾಲನ ಹೇಳದೇ ಇಲ್ಲ. ಏನ್ ಎಲ್ಲಾ ಧರ್ಮಗಳಿಗೂ ಬೈಯದೆ, ಪೌರೈತಶಾಹಿ ಅಂತ ಬೈಯದೆ, ನಮ್ ದೇಶಕ್ಕೆ ಬಂದ ಪೌರೈತಶ ವರ್ಗಕ್ಕೆ ಬೈಯದೆ. ಅವ್ರ ಬೈಯೋದಲ್ಲಿ ಎಷ್ಟೋ ಪಾಲು ನ್ಯಾಯಯುತವಾಗಿ ಇದೆ, ನಾ ಇಲ್ಲ ಅಂತ ಹೇಳಲ್ಲ. ಎಡಪಂಥವ್ರು ಬೈಯೋದೆಲ್ಲ ತಪ್ಪು ಅಂತ ನಾ ಹೇಳಲ್ಲ. ಅವ್ರಿಗೂ ಬಲವಾದ ಹಲವಾರು ಕಾರಣಗಳಿದೆ. ಬಲಪಂಥೀಯರಿಗೆ ಪ್ರಶ್ನೆ ಮಾಡೋದಕ್ಕೆ, ಬೈಯೋದಕ್ಕೆ ತಪ್ಪಾಗುತ್ತೆ, ಪ್ರಶ್ನೆ ಮಾಡಕ್ಕೆ. ಅವ್ರು ಯಾರನ್ನು ಬೈಬಾರ್ದು ಅಲ್ವಾ? ಹೌದು, ಬೈಯೋದಕ್ಕೆ ಪ್ರಶ್ನೆ ಮಾಡೋದು ಅಂತ ನಾನು ತಪ್ಪದ ಬಳಸ್ದೆ. ಸೊ ಕಾಲ್ ಮಾರ್ಕ್ಸು ಧರ್ಮ ಅಫೀಮ್ ಇದ್ದಂಗೆ ಅಂತ ಹೇಳಿದಾನೆ. ಸರಿ, ಅದು ಹಿಂದಿನ ಸಾಲೇನು? ಅದೊಂದೇ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬಿಟ್ನಾಗಾರೆ ಎಲ್ಲಿ ಹೇಳಿದ್ದ ನಾವು ಕೇಳಲ್ಲ. ಅದನ್ನ ಒಂದೊಂದು ಹಿಡ್ಕೊಂಡ್ಬಿಡ್ತೀವಿ. ಆಸೆ ದುಃಖಕ್ಕೆ ಮೂಲ ಅನ್ಬಿಟ್ಟ, ಧರ್ಮ ಅಫೀಮ್ ಅನ್ಬಿಟ್ಟ, ಒಂದೇ ಸಾಲು. ಇದು ಯದಾ ಯದಾ ಈ ಧರ್ಮಸ್ಯ ಶ್ಲೋಕ, ಇದೇ ಭಗವದ್ಗೀತೆ ಸಾರ ಅನ್ನಕ್ಕಾಗಲ್ಲ. ಇಡೀ ಭಗವದ್ಗೀತೆ ಸಾರ ಅದೊಂದೇ ಆಗಿದ್ದಿದ್ರೆ ಅರ್ಜುನ ವಿಷಾದ ಯೋಗ ಅಂತ ಇಡೀ ಒಂದ್ ಚಾಪ್ಟರ್ ಬರುತ್ತಾ?
ಅದಕ್ಕೆ ಇಡೀ ಒಂದು ಚಾಪ್ಟರ್ಗೆ 17 ಚಾಪ್ಟರ್ ಕನ್ವರ್ಸೇಷನ್ ಇದೆಯಲ್ಲ ಅಲ್ವಾ? 17 ಚಾಪ್ಟರ್ ಕನ್ವರ್ಸೇಷನ್ ಇದೆ. ಹಂಗೆ ಯಾಕೆ 17 ಚಾಪ್ಟರ್ ಆಗಬೇಕಿತ್ತು? ಫರ್ದರ್ ಒಂದೇ ಅಧ್ಯಾಯಕ್ಕೆ ಮುಗಿಬೇಕಿತ್ತಲ್ವಾ? ಯದಾ ಧರ್ಮಸ್ಯ ಮಂಡಳಿಸ್ಬಿಡ್ಬೇಕಿತ್ತು ಕೃಷ್ಣ. ಅರ್ಜುನ ಅರ್ಥ ಆಯ್ತು ಅಂತ ಹೋಗ್ಬಿಡ್ಬೇಕಿತ್ತಲ್ವಾ? ಅಂದ್ರೆ ಅರ್ಥ ಅದೊಂದೇ ಅಲ್ಲ ಅಂತ ಅಲ್ವಾ? ಯೋಗಕ್ಷೇಮ ಮಹಾಮ್ಯಂ ಕೃಷ್ಣ ಅಂದಿದ್ದಾನೆ ಅಂತ ನಿಲ್ಸ್ಬಿಡಕ್ಕಾಗಲ್ಲ. ಅದು ಹಿಂದಣ ಮುಂದಣ ಏನು ಗೀತೆಯ ಸಾರ ಅನ್ಕೊಂಡ್ಬಿಡ್ತೀವಿ ನಾವು ಅಲ್ವಾ? ಅಂದ್ರೆ ಆಕ್ಚುಲಿ ನಾವು ಕಲಿತಿಲ್ಲ. ನಮ್ಗೆ ಅನ್ಸುತ್ತೆ ನಾವು ಕಲ್ತಿದೀವಿ ಅಂತ. ಅದೇ ಅದು ತುಂಬಾ ಅಂದ್ರೆ ಹಾರ್ಡ್ ಹಿಟ್ಟಿಂಗ್ ಇದು. ಇದಕ್ಕೆ 2 ಕಾರಣ ಅಲ್ಲ. ಒಂದು ಕಲ್ತಿಲ್ಲ ನಿಂಗೆ ಅವಮಾನ, ಅಹಂಕಾರ ಅಡ್ಡ ಬರುತ್ತೆ. ಒಂದು ಅಹಂಕಾರವೂ ಕಾರಣ ಆಗತ್ತೆ, ಮತ್ ನಮ್ ಸೋಮಾರಿತನವೂ ಕಾರಣ ಆಗತ್ತೆ. ನಂಗೆ ಅರ್ಥ ಆಯ್ತು ಅನ್ಕೊಂಡ್ಬಿಟ್ರೆ ನಮ್ ಬುದ್ಧಿವಂತ ನಂಗೆ ಖುಷಿನೂ ಆಗತ್ತೆ. ಅಂದ್ರೆ ನಾವು ಇಷ್ಟು ದಿನ ಇದನ್ನ ಅಂದ್ರೆ ನೀವು ಹೇಳೋರ್ಗು ತಲೆಯಲ್ಲಿ ಹೋಗೇ ಇಲ್ಲ. ಅಂದ್ರೆ ನಾವು ಈ ಡಿಫ್ರೆನ್ಸ್ ಬಿಟ್ವೀನ್ ಲರ್ನಿಂಗ್ ಅಂಡ್ ಕನ್ಕ್ಲೂಷನ್ ಏನ್ ಹೇಳಿದ್ರಲ್ಲ ನೀವು ಇವಾಗ, ಅದ್ ತಲೆಗೆ ಸಿಂಕಿನೇ ಆಗಿರ್ಲಿಲ್ಲ. ಇವಾಗ ನೀವು ಹೇಳ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಿದ್ರೆ ಹೌದಲ್ಲ, ನಾವ್ ಇಷ್ಟು ದಿನ ಮಾಡಿರೋದೇ ಇದಲ್ಲ ಅಂತ ಅನಿಸ್ತಿದೆ. ಅಂದ್ರೆ ನಾವು ಅದು ಎಲ್ಲರೂ ಅವ್ರವ್ರ ರೀತಿಯಲ್ಲೇ ಅವ್ರು ಕನ್ಕ್ಲೂಡ್ ಮಾಡ್ಕೊಂತಿದ್ದಾರೆ. ನಾ ಒಂದು ಸ್ಟೇಜ್ ವರ್ಗು ನನ್ನ ಲೈಫಲ್ಲಿ ಇಲ್ಲಿವರೆಗೂ ಏನೇನಾಗಿರುತ್ತೆ, ನನ್ನದೊಂದಿಷ್ಟು ಆಲ್ರೆಡಿ ಕನ್ಕ್ಲೂಷನ್ಸ್ ಇರ್ತವೆ, ಪ್ರೀ ಕನ್ಕ್ಲೂಷನ್ಸ್ ಒಂದಿಷ್ಟು ಇರ್ತವೆ. ಅದಕ್ಕೆ ಈ ತರ ವಿಷಯಗಳು ಕೇಳಿದಾಗ ನಾನು ಅನ್ಕೊಂಡಿರೋ ಕನ್ಕ್ಲೂಷನ್ಗೆ ಇದು ವ್ಯಾಲಿಡೇಷನ್ ತರ ಮಾಡಿ ಅದನ್ನ ಸ್ಟ್ರಾಂಗ್ ಕನ್ಕ್ಲೂಷನ್ ಮಾಡ್ಕೊಂಡು ನಾವು ಅದನ್ನ ಪ್ರತಿಪಾದಿಸ್ತೀವಿ. ಎಸ್, ಎಕ್ಸಾಕ್ಟ್ಲಿ. ಯಪ್ಪ, ಈಗ ಅರ್ಥ ಆಯ್ತು. ಚೆನ್ನಾಗಿದೆ ಲೆಕ್ಕ ಇದು ಇವ್ರದ್ದು. ಏನ್ ತಲೆ ಉಪಯೋಗಿಸಿದ? ಇನ್ನು ಕೆಳಗಿಡ್ಬೇಕಿತ್ತ ಅಂತ ಈ ಹೊಲಗೆ ಬರ್ಬೇಕಿತ್ತ? ಇದಕ್ಕೆ ಇದ್ರದ್ದು ಯಾಕಂದ್ರೆ ಅವು ಇವು ಇಡ್ಬೇಕಲ್ಲ, ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕದು. ಮತ್ತೆ ಇನ್ನ ಕೆಳಗೆ ಹೋಗ್ಬೇಕಿತ್ತು. ಇಲ್ಲ, ಇದು ಕರೆಕ್ಟ್. ಇದು ಕರೆಕ್ಟಾ? ಇದು ಈ ಹೋಲ್. ಓಕೆ ಓಕೆ. ಇದು ಈಸಿ ಅನ್ನಿಸ್ತು ಅದಕ್ಕಿಂತ. ಇಲ್ಲ, ಅದು ಪೂರ್ತಿ ಕೂತಿಲ್ಲ, ಅದು ಹಿಂದಿಲ್ದು ಹೋಗಿರುತ್ತೆ. ಇಷ್ಟೇ ಗುರುವಿನ ಕೆಲಸ, ನೋಡ್ತಿರೋದು, ಹಾಗಾಗಿ ಎಚ್ಚರಿಸೋದು. ಇಲ್ಲ ಹೋಗಿದೆ ಅಂತಂದ್ರೆ ಗುರು ಹೇಳೋದನ್ನ ಕೇಳಿಸ್ಕಂತಿಲ್ಲ ಅಂತ. ಆ ಕಡೆ ಹೋಗಿ ನೋಡ್ಬೇಕಿತ್ತು ನಾನು. ನನಗಿವಾಗ ನೀವು ಹೇಳಿದಿರಾದ್ರೆ ಅದು ಹೋಗಿರಲ್ಲ ಅಂತ ನನ್ ನಂಬಿಕೆ ಬಂದಿದೆ. ಶರಣಾಗತಿ ಅದು ಆದ್ರೆ ಎಕ್ಸಾಂಪಲ್ ಇದು. ಶರಣಾಗತಿ ಇರೋದ್ರಿಂದ ಆಯ್ತು ಸರಿ ಹೋಗಿರಲ್ಲ ಆ ಕಡೆ ಅಂತ ತೆಗೆದ್ಬಿಟ್ಟೆ. ಹೌದು. ಮತ್ತೆ ಬೇಸಿಕ್ ಲಾಜಿಕ್ ಈ ಕಡೆ ನೋಡ್ತಿದ್ದೀನಲ್ಲ, ಕಾಣಿಸ್ತಿರುತ್ತೆ ಅನ್ನೋದು ಕೂಡ ಒಂದು. ಕಾಣಿಸ್ತಿದೆ ಅನ್ನೋದು ಗೊತ್ತಲ್ಲ, ಅಂದ್ರೆ ಇದು ಈ ವಿಷಯಕ್ಕಂತಲ್ಲ, ಅಂದ್ರೆ ಇದನ್ನ ಮೆಟಫರ್ ಆಗಿ ತಗೊಂಡು ಹೇಳ್ತಿರೋದು. ಅದೇ ನನ್ ನಂಬಿಲ್ಲ ಅಂತಂದಾಗ ವಾದ ವಿವಾದಗಳೇ ಆಗದು. ಹೌದು. ಅಂದ್ರೆ ಇದೇ ಒಂದು ವಿಷಯ ಹಿಡ್ಕೊಂಡು ಇಡೀ ದಿನ ವಾದ ಮಾಡೋರು ಇರ್ತಾರೆ. ಅಂದ್ರೆ ನಾನು ಮಾಡಿದೀನಿ, ಮಾಡೋರು ಇರ್ತಾರ ಅನ್ನೋ ತಪ್ಪು. ಸೇರಿದೀಯ? ತೆಗಿದ್ಬಿಡ ಕೈ. ಅಲ್ಲ, ಸೇರಿದ್ಯಾ? ಸೇರಿದೆ. ನೀವು ಇದು ತೆಗಿಬೇಕಣೆ, ಕೈ ತೆಗಿಬೇಕಾ? ಕೈ ತೆಗಿ, ಈ ಕಡೆ ತೆಗಿಬೇಕು. ಅಲ್ಲ, ಇದು ಮೇಲಕ್ಕೆ ಸೇರಿದ್ಯಾ? ಈ ಕೆಳಗಿಂದ ಒಳಗ್ ಬಂದಿದ್ಯಾ? ಆ ಕಡೆ ಬಂದಿದೆ. ಇಲ್ಲಿ ಈ ಕಡೆ ಹೋಗ್ಬಿಡ್ತದೆ. ಮೇಲೆದಾಯ್ತಾ? ಕೆಳಗಡೆ ಆಯ್ತು, ಮೇಲ್ಗಡೆ ಹೋಗ್ಲಿಲ್ಲ. ಈ ಕಡೆ ಬಿಡಿಲ್ಲ. ಹಿಂಗ್ ಸ್ವಲ್ಪ ಮಲಗಿಸ್ಬಿಡಿಯೋಣ. ಈ ಕಡೆ ಹೋಗ್ಬಿಡ್ತು. ಜೋರ ಹೊಡೆದೆ. ಅದನ್ನ ಎಚ್ಚರದಿ ನೋಡು ಮಂಕುತಿಮ್ಮ. ಒಂದು ತಪ್ಪಿದ್ರೆ ಹೌದು, ಎಲ್ಲದು ತಪ್ಪ ಹೋಗ್ತಾ. ಸೂಪರ್. ಈ ಕಡೆ ಹೊಡಿಯೋಣ, ಈ ಕಡೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲ, ನೆಕ್ಸ್ಟ್ ಒಂದು ಹೋಲ್ ಕಡಿಮೆ ಹಾಕ್ತೀನಿ ಮೇಲೆ, ಈ ಹೋಲ್ಗೆ. ಓಕೆ. ಎರಡು ಆಯ್ತಲ್ವಾ? ಹೌದು. ನಾ ಹಿಡ್ಕೊಂಡಿದ್ದಕ್ಕೆ ಅದು ಇದಾಗ್ತಿದೆ ಅಂತ ಬಿಟ್ಬಿಡ್ಲಾ? ಕೆಳಗಿಂದ ಆಯ್ತಾ? ಮೇಲೆದು
ಮೇಲೆ ಹೋಗ್ತದೆ. ಇಲ್ಲ ಇಲ್ಲಿ ಹೋಗ್ತಿಲ್ಲ, ಇದೊಂದು ಹೋಗ್ತದೆ, ಕಾಣಿಸ್ತಿಲ್ಲ ಅದು. ನೋಡು. ಅಲ್ಲ ನಿನ್ ಕಡೆಗೆ ತಿರ್ಗಿಸ್ಕೊಡ್ಲಿ ಇದನ್ನ, ನಿನ್ ಕಡೆಗೆ ತಿರ್ಗಿಸ್ಕೊಂಬಿಡೋದು ಬೆಸ್ಟ್. ಇದು ಒಂದ್ ಸೈಡ್ದು ಬೆಂಡ್ ಆಗಿದೆ ಅಲ್ವಾ? ಬೇರೆ ಪೀಸ್ ತಗೊಳ್ಳೋಣ, ಬೇರೆ ಆಮೇಲೆ ಸರಿ ಲಾಸ್ಟ್ ಅಲ್ಲಿ ಬೇಕಾದ್ರೆ ಹಾಕೋಣ. ಆಮೇಲೆ ಸರಿ ಮಾಡ್ಕೊಂಡ್ರೆ ಆಯ್ತು. ಸೊ ಲರ್ನಿಂಗ್ಗೆ ಹೇಳಿ. ಮೇನ್ ಬೇಕಿರೋದು ನಮ್ಮ ಅವೇರ್ನೆಸ್, ಹ್ಮ್ ಮತ್ತೆ ಕಲಿಯೋದು ಇನ್ನೂ ಇದೆ. ಹ್ಮ್ ಯಾವುದನ್ನು ನೀನು ಇದು ಎಂದು ತಿಳಿದಿದೆಯೋ ಅದು ಇದಲ್ಲ. ಉಪನಿಷತ್ ಹೇಳತ್ತಲ್ಲ, ಯಾವ್ದು ನೀನು ಇದು ಎಂದು ತಿಳಿದಿದ್ದೀಯೋ ಅದು ಇದಲ್ಲ. ನೀನು ಇದು ಅಂತ ತಿಳ್ಕೊಂಡ ತಕ್ಷಣ ಅದು ಕನ್ಕ್ಲೂಷನ್, ಅದು ಸಂಕಲ್ಪ. ಸೊ ಸಂಕಲ್ಪನೆ ಹಾಳು ಮಾಡೋದು ನಮ್ಮನ್ನ. ಜೀವನದಲ್ಲಿ ಮಾಡೋ ಸಂಕಲ್ಪ ಬೇರೆ, ನಾ ಇಂಥದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಜೀವನದಲ್ಲಿ, ಆ ಸಂಕಲ್ಪ ಬೇರೆ. ಅದು ಒಂದ್ ಕೆಲಸವನ್ನ ಕಾರ್ಯಗತ ಮಾಡೋದಕ್ಕೆ ಬೇಕಿರೋ ಸಂಕಲ್ಪ, ಡಿಟರ್ಮಿನೇಷನ್. ಸಂಸ್ಕೃತದಲ್ಲಿ ಸಂಕಲ್ಪನೆ ಕಲ್ಪನೆ ಅಂತ, ಸಂಪೂರ್ಣವಾಗಿ ಕಲ್ಪಿಸಿಕೊಂಡು ಬಿಡೋದು ಸಂಕಲ್ಪ. ಒಂದನ್ನ ಮಾಡೇ ಮಾಡ್ತೀವಿ ಅಂತ ಕಲ್ಪಿಸಿಕೊಳ್ಳೋದು ಸಂಕಲ್ಪ. ಲೌಕಿಕದ ಸಂಕಲ್ಪದ ಅರ್ಥ ಬೇರೆ, ಅಧ್ಯಾತ್ಮದಲ್ಲಿ ಸಂಕಲ್ಪದ ಅರ್ಥ ಬೇರೆ. ಓಕೆ. ಸೊ ಲೌಕಿಕದ ಸಂಕಲ್ಪ ನೋಡಿ, ಇದನ್ನ ಇವತ್ತು ಅಟೆನಿಕಾಸ್ ರ್ಯಾಕ್ ರೆಡಿ ಮಾಡ್ಕೋಬೇಕು, ಇದು ಸಂಕಲ್ಪ ಅಲ್ವಾ? ಆದ್ರೆ ಅಧ್ಯಾತ್ಮದಲ್ಲಿ ಅದು ಮಾಮೂಲಿ ಜೀವನದಲ್ಲಿ ತಗೋ. ಈಗಿದು ನಾನು ಎಷ್ಟೆಷ್ಟು ರ್ಯಾಕ್ಸ್ ಎಲ್ಲ ಫಿಟ್ ಮಾಡಿಲ್ಲ, ನಾನು ಒಬ್ನೇ ಮಾಡ್ಕೋತೀನಿ, ಕೂತೀರ ನನ್ನ ಕೈಲಿ ಅಲ್ವಾ? ನಂಗೆ ಅಷ್ಟೆಲ್ಲ ಮಾಡಕ್ ಬರುತ್ತೆ ಬಿಡು, ಮಲ್ಲಪ್ಪನೇ ಕಾಯೋದಿನಕ್ಕೆ ನಾನೇ ಮಾಡ್ಕೊಂತ ಹೋಗಿದ್ದೀರ, ಬಹುಶಃ ಆಗ್ತಿರ್ಲಿವೇನೋ, ಅಥವಾ ಆಗ್ತೀನೋ ಇತ್ತನೋ ಗೊತ್ತಿಲ್ಲ. ಬಟ್ ಇವತ್ತು ನೀನಿದ್ಯಾ, ಜೊತೆಗೆ ಮಾಡ್ತಿದೀವಿ. ಇರ್ಲಿಲ್ವಾ, ಮಾಡ್ತಿರ್ಲಿಲ್ಲ, ಇಷ್ಟೇ. ಇಲ್ಲಿ ಸಂಕಲ್ಪವೂ ಇಲ್ಲ, ವಿಕಲ್ಪನೂ ಇಲ್ಲ, ಇದು ನಿರ್ವಿಕಲ್ಪ. ನಾನೊಬ್ನೇ ಕೂತ್ ಮಾಡ್ಬೇಕಂತನೂ ಇಲ್ಲ, ಒಬ್ನೇ ಕೂತ್ ಮಾಡ್ಬಾರ್ದು ಅಂತನೂ ಇಲ್ಲ. ಇಬ್ರು ಸೇರಿ ಕೂತ್ಕೊಂಡು ರ್ಯಾಕ್ ಜೋಡಿಸೋ ಅವಕಾಶ ಸಿಕ್ಕಿದೆ, ಜೋಡಿಸ್ತಿದೀವಿ. ಹೌದು. ಸಿಕ್ಕಿಲ್ಲ ಅಷ್ಟೇ, ಅದು ನಿರ್ವಿಕಲ್ಪ. ಯಾವಾಗ ನೀನು ಈ ಸಂಕಲ್ಪ ವಿಕಲ್ಪಗಳ ದಾಟಿ ನಿರ್ವಿಕಲ್ಪದ ಕಡೆಗೆ ಹೋಗ್ ಶುರು ಮಾಡ್ತೀಯಾ, ಸೊ ಸಂಕಲ್ಪ ವಿಕಲ್ಪಗಳನ್ನ ದಾಟಿ ನಿರ್ವಿಕಲ್ಪಕ್ಕೆ ಹೋಗ್ ಶುರು ಮಾಡ್ತೀಯಾ, ಆಗ ನಿನ್ನ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗುತ್ತೆ. ಮೋರ್ ದೆನ್ ಲರ್ನಿಂಗ್, ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಆಗ ಏನಾಗುತ್ತೆ, ನಿನಗೆ ಎಲ್ಲ ಸಮಸ್ಯೆಗಳು ಇರಲ್ಲ ಅಂತಾರಲ್ಲ, ಸಮಸ್ಯೆಗಳು ಬರ್ತಿರುತ್ತೆ, ಹ್ಯಾಂಡಲ್ ಮಾಡೋ ರೀತಿ ಬದಲಾಗುತ್ತೆ. ಈ ಉದಾಹರಣೆ ನಮ್ಮ ಕುಲಕರ್ಣಿ ಬಂದಿದ್ನ, ಸೊ ಮಾತಾಡ್ತಾ ಕೂತಿದ್ದು ಏನೋ ಒಂದಷ್ಟು ಜೀವನ ಸಮಸ್ಯೆಗಳು, ಇದ್ರ ಬಗ್ಗೆ ಎಲ್ಲ ಚರ್ಚೆ, ಮಾಮೂಲಿ ಜಿಜ್ಞಾಸೆ ನಡೀತಾ ಇತ್ತು. ಹಾಗೆ ಸಮಸ್ಯೆಗಳನ್ನ ಎದುರಿಸೋದು ಹೇಗೆ, ಮತ್ತು ನಾಗ ಧೃತಿಗಡದೆ ಇರೋದು ಹೇಗೆ, ಈಗ ಮಾತಾಡ್ತಾ ಆಗ ಅಲ್ಲಿ ಪ್ಲಂಬಿಂಗ್ ಕೆಲಸ ನಡೀತಾ ಇತ್ತಾ, ಹಿಂಗೆ ಜರುಗಿಸ್ಬೋಣ ಅಂತ ನಾನು ಹಿಂಗೆ ಜಾಕೆಟ್ ಅಂತಾರ ಜೀ ಅಂತ. ಸೊ ಪ್ಲಂಬಿಂಗ್ ಕೆಲಸ ನಡೀತಿತ್ತ, ಅಲ್ಲಿ ಪ್ಲಂಬಿಂಗ್ ಮಾಡ್ಬೇಕು ಅಗಿತಿದ್ನ, ಆಗ ಒಂದು ಪೈಪ್ ಹೊಡೆದೈತು. ಅಪ್ಪ ಪೈಪ್ ಹೊಡೆದೈತಪ್ಪ, ಸರಿನಪ್ಪ ಅದಕ್ಕೊಂದು ಟ್ಯೂಬ್ ಗಿಬ್ನ ಹಾಕಿ ರೆಡಿ ಮಾಡೋಣ, ಇಲ್ಲ ಸದ್ಯಕ್ಕೊಂದು ಏನೋ ಮಧ್ಯೆ ಜಾಯಿನ್ ಮಾಡೋದು ಬರ್ತಾವಲ್ಲ, ಹತ್ತದ್ ಮಾಡೋಣ. ಅದು ಮಾತಾಡ್ಕೊಂಡ್ಬಂದು ಅಲ್ಲಿ ಹೇಳಿದಿಲ್ಲ, ಪೈಪ್ ಪಾಯಿಂಟ್ ಇದೆ ಅಲ್ಲೊಂದು, ಅಗಿಬೇಕಾದ್ರೆ ನೋಡ್ಕೊಂಡೋಗಿರಿ ಅಂತ. ಅದು ಪಾಪ ಹೊಡೆದಾಕ್ಬಿಟ್ಟಿದ್ದ. ಸರಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಈ ಕಡೆ ಬಂದೆ. ಕುಲಕರ್ಣಿಗೆ ನೋಡಪ್ಪ, ಹೀಗೆ ಆಗೋಯ್ತು ಸಮಸ್ಯೆ, ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ದಿಸ್ ಇಸ್ ಐ ಲೀವ್ ಮೈ ಲೈಫ್, ಐ ಆಮ್ ಲೀಡಿಂಗ್ ಮೈ ಲೈಫ್, ಈ ರೀತಿ ನಾನು ಬದುಕ್ತಾ ಇರೋದು. ತಪ್ಪಾಯ್ತು, ಸರಿ ಮಾಡ್ಕೊಳ್ಳೋದು ಹೇಗೆ, ಮುಂದೇನು? ಕಣ್ಣನಿಟ್ಟನು ಮುಖದೆ ಮಂಕುತಿಮ್ಮ, ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ದೇವರು ಭಗವಂತ ಕಣ್ಣನ್ನ ಬೆನ್ನಲ್ಲಿ ಕೊಟ್ಟಿಲ್ವಂತೆ, ಮುಖದಲ್ಲಿ ಕೊಟ್ಟಿದ್ದಾನಂತೆ. ಸೊ ಈ ಮುಂದೆ ನೋಡ್ಕೊಂಡು ಹೋಗಿ, ಹಿಂದೆ ತಿರ್ಗಿ ನೋಡ್ಬೇಡ ಅಂತ. ಹಂಗಾಗ್ಬಿಟ್ರೆ ಮುಂದಿನ ಕೆಲಸ ಏನು, ಅದ್ಗಡೆ ಅಷ್ಟೇ ಗಮನ ಕುಲಕರ್ಣಿ ಅಂತ. ತಕ್ಷಣ ಲೈವ್ ಎಕ್ಸಾಂಪಲ್ ಸಿಕ್ತಲ್ಲ ಅಂತ ಹೇಳಿದೆ. ಇಲ್ಲಿ ನಾನ್ ಕಲ್ತಿದ್ದೇನ್ ಗೊತ್ತಾ, ಇವನ್ ಉದಾಹರಣೆ ಕೊಡೋಕೆ ನನ್ನ ಪೈಪ್ ಹೊಡಿತಲ್ಲ ಅಂತ.
ಅಟ್ ವಾಟ್ ಕಾಸು ನನ್ ಪೈಪ್ ಹೊಡೆದಾಕ ಗುರುನಾಥ ಇವ್ರ ಬುದ್ಧಿ ಕಾಸು ನನ್ ಮನೆ ಪೈಪ್ ಹೊಡೆದಾಕ್ಬೇಕಾ ಬಟ್ ವಿಧಿ ಇಲ್ಲ. ಅವ್ರ ಮನೆ ಪೈಪ್ ಹೊಡೆದಾಕ್ದಾಗ ನಾನು ಹೋಗ್ಬಿಟ್ಟು ಕಾಮ ಮಾತಾಡಿದ್ದೆ, ಅಲ್ಲಪ್ಪಾಜಿ ನಮ್ಮನೆ ಪೈಪ್ ಹೊಡೆದ್ರೆ ನೀವು ಕಾಮಾಗಿರ್ತೀರಾ ಅಂತಾನೆ. ನಮ್ಮನೆ ಪೈಪ್ ಹೊಡೆದಾಗ ನಾ ಕಾಮಾಗಿರ್ಬೇಕು ಅಲ್ವಾ? ಇನ್ನೊಬ್ರ ಮನೆ ಬೆಂಕಿ ಎತ್ತಿದ್ದಾಗ ಇವತ್ತಿರತ್ತೆ ನಾಳೆ ಹೋಗುತ್ತೆ ಮನೆ ಅನ್ನೋದಲ್ಲ. ನಮ್ಮನೆ ಬೆಂಕಿ ಎತ್ತಿದಾಗ ಹೇಗಿರ್ತೀನಿ ಅಲ್ವಾ? ನೀನು ನಿಮ್ಮ ಬೆಂಕಿ ಹತ್ತದೆ ಆರಿಸ್ಬೇಕು, ನಾನು ನಮ್ಮನೆ ಬೆಂಕಿ ಹತ್ತದೆ ಆರಿಸ್ಬೇಕು. ಬಟ್ ದುಗಡದಲ್ಲಿ ಆರಿಸ್ತೀಯ, ಆತಂಕದಲ್ಲಿ ಆರಿಸ್ತೀಯ, ಅಥವಾ ಬೆಂಕಿ ಆರಿಸೋ ಕಡೆಗೆ ಅಷ್ಟೇ ಗಮನ ಕೊಡ್ತೀಯ? ನಿರ್ಲಕ್ಷ್ಯದಿಂದ ಅಲ್ಲಿ ಬೆಂಕಿ ಹತ್ಬಿಡ್ತು ಮನೇಲೆಲ್ರು ಹಿಂಗೆ ಕೊರ್ಕೊಂಡ್ ಕೂತ್ಕೋತೀಯ. ಇಂಪಾರ್ಟೆಂಟ್ ಐಟಮ್ಸ್ ತಗೊಂಡ್ಬರ್ತೀಯ, ವ್ಯಾಲ್ಯೂಬಲ್ ಐಟಮ್ಸ್ ತಗೊಂಡ್ಬರ್ತೀಯ, ಇನ್ನೊಬ್ಬ ಮನೆ ಹತ್ತೋಕ್ಕೂ ಮುಂಚೆ ಅದನ್ನ ಆರಿಸೋದಕ್ಕೆ ಪ್ರಯತ್ನ ಪಡ್ತೀಯ. ಇದ್ರ ಕಡೆ ಗಮನ ಕೊಡ್ತೀಯ, ಅದ್ರ ಕಡೆ ಗಮನ ಕೊಡ್ತೀಯ. ಇದು ನಿಮ್ಗೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಬರುತ್ತೆ. ಅದಕ್ಕೆ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಸಮ್ಯಕ್ ದರ್ಶನ ಅಂತಂದಿದ್ದು. ಸೊ ಇದು ನಾವು ಕಲ್ಟಿವೇಟ್ ಮಾಡ್ಕೋಬೇಕಾಗಿರೋಂಥದ್ದು. ನೆಕ್ಸ್ಟ್ ಇದೆನಾ? ಅಂದ್ರೆ ಅದು ಎಷ್ಟು ನಾವು ಎಷ್ಟು ಬೇಕಷ್ಟಕ್ಕೆ ಹಾಕೋಬಹುದು. ನೆಕ್ಸ್ಟ್ ಸೇಮ್ ಅದೇ, ಇಲ್ಲೆರಡು ಅವು ಸಣ್ಣವು, ಇದು ದೊಡ್ಡದು ಇಲ್ಲೆರಡು. ಹಂಗಿದ್ರೆ ನಾವು ಎರಡು ದೊಡ್ಡ ರ್ಯಾಕ್ ಮಾಡೋದೇ ಬೇಡಲ್ಲ, ಪಾತ್ರೆಗಳಿಗೆ ಇದು ಸಾಕನ್ಸುತ್ತೆ. ಇದು ಪಾತ್ರೆಗಳು ಅಂದ್ರೆ ಐ ಮೀನ್ ಒಟ್ಟಿಗೆ ದೊಡ್ಡದ ಎರಡು ಮಾಡಬಲ್ಲ, ಚಿಕ್ಕದ ಎರಡು ಮಾಡ್ಕೋಬಹುದು. ಚಿಕ್ಕದ ಎರಡು ಮಾಡ್ಕೊಂಡ್ಬಿಡೋಣಲ್ವಾ? ಬೆಸ್ಟ್ ಅಲ್ವಾ? ಸುಮ್ ದೊಡ್ಡದು ತಗೊಳ್ಳೋ ಅಷ್ಟು ಇಡೋದಕ್ಕೂ ಕಷ್ಟನೇ, ಚಿಕ್ಕದ ಎರಡು ಮಾಡ್ಬಿಡೋಣ. ಇವಾಗ ಇವು ಎಷ್ಟಿದಾವಣ? ಇನ್ನು ಇವು ಎಷ್ಟಿದಾವ ನೋಡಿ? ಇನ್ನು 1 2 ಇದು ಒಂದ್ ಸಲಿಗೆ ಎಷ್ಟು ಬೇಕು? ಇವು 4 5 6 7 8 ಒಟ್ಟು ಇವು 6 ಇದಾವಲ್ವಾ? ಇದಕ್ಕೆ ಇದನ್ನ ಲೆಕ್ಕ ಇದಕ್ಕೆ ತಗೊಂಡ್ಬಿಟ್ಟೆ. 6 4 24 ಅಂದ್ರೆ 6 2 12 12 ಇರ್ಬೇಕು. ಇವು 10 ಇರ್ಬೇಕು. ಇವು ಎಲ್ಲಿ 2 ಹಾಕಿದೀವಿ ಆಲ್ರೆಡಿ. ಹೌದು. 1 2 3 4 5 6 7 8 9 ಹಾಕಿದ್ರೆ 10. ಸೊ 2 2 ಹಾಕಿದ್ರೆ ಇಲ್ಲಿ 6 ಆಗ್ತವೆ, ಇನ್ನೊಂದಕ್ಕೆ 6 ಆಗ್ತವೆ ಅಲ್ವಾ? 3 3 ಮಾಡ್ಕೊಂಡ್ರೆ ಆಯ್ತಾ? ಹೌದು. ಫಸ್ಟ್ ಯಾವ್ದು ಇಡಬೇಕು? ಇವಾಗ ಅದೇ ಒಂದೊಂದಾಗಿ ಇಟ್ಕೊಂತ ಹೋಗ್ಬಿಡೋದು ಅಷ್ಟೇ. ಇನ್ನ ಹಿಂಗ್ ಹಿಡಿಯೋದು ಹೊಡಿಯೋದಷ್ಟೇ. ಇದನ್ನೇ ಹಾಕ್ಬೇಕು ಅದನ್ನೇ ಹಾಕ್ಬೇಕು ಅಂತಿಲ್ಲ. ಅಂದ್ರೆ ಯಾವ್ದಾದ್ರು ಹಾಕ್ಬೋದು, ಎಲ್ಲ ಒಂದೇ ಅಲ್ಲ, ಸೇಮ್ ಇವು. ಅದೇ ಇವಾಗ ಎಷ್ಟಿದಾವೆ ಇವು? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಇದಾವೆ. ನಾವು 1 ಬಿಟ್ಟಿದೀವಿ, 2 3 ಹಾಕಿದೀವಿ. 8 24 ಅಂದ್ರೆ 8 8ಕ್ಕೆ ಒಂದು ಲೆಕ್ಕ ಅನ್ಕೊಂಡ್ರು. 3 ಬಿಟ್ರು. 1 2 3 4 5 6 7 8 ಇಲ್ಲಿಗೆ ಹಾಕೊಂಡ್ರೆ 1 2 3 4 5 6 7 8 ಇಲ್ಲ ಬೇಕಾದ್ರೆ ಲಾಸ್ಟ್ ಇಲ್ಲಿಗೆ ಹಾಕ್ಬಿಟ್ಟು ಬಿಟ್ಬಿಡು, ಇದಕ್ಕೆ ಹಾಕ್ಬಿಟ್ಬಿಡ್ತೀವಿ. ಇದಕ್ಕೆ ಹಾಕ್ತಿವಲ್ವಾ? ಲಾಸ್ಟ್ ಸ್ಲಾಬ್ ಇದು ಲಾಸ್ಟ್ ಇಲ್ಲಿಗೆ ಬಂದ್ಬಿಡುತ್ತಲ್ಲ. ಅದೇನೆ ಇಲ್ಲಿಗೆ ಹಾಕ್ತಿವಿ. ಇಲ್ಲಿಗೆ ಲಾಸ್ಟ್ ಇದಲ್ಲ, ಲಾಸ್ಟ್ ಇದೆರಡಲ್ವಾ? ಇಲ್ಲಿಗೆ ಹಾಕ್ಬಿಟ್ಬಿಡು ಅಂತ ಹೇಳೋದು. ಅಲ್ಲ, ಮಧ್ಯದಲ್ಲಿ ಮಧ್ಯದಲ್ಲಿ ಸೆಂಟರ್ ಕ್ಯಾಲ್ಕುಲೇಟ್ ಹಂಗ ಅಂದ್ರೆ 2 ನಡುವೆ ಇರ್ಲಿ ಅಂತ ಕ್ಯಾಲ್ಕುಲೇಟ್. ಓಕೆ ಓಕೆ. ಅದಕ್ಕೆ ಮ್ಯಾಥ್ಸ್ ಓದ್ಬೇಕಾದ್ರೆ ನೋಡೋದು ಕರೀಲಿಲ್ಲ ಜೀವನದಲ್ಲಿ. ಇಲ್ಲ ಲೆಕ್ಕ ವಿರಿಸಿಲ್ಲ ಜಗತ್ತ ನಾದಿ ಬಂಧುಗಳನ್ನ ತಪ್ಪರ್ಥ ಮಾಡ್ಕೊಂಡು ಲೆಕ್ಕ ಇಟ್ಟಿಲ್ವ, ನಾನ್ ಯಾಕೆ ಲೆಕ್ಕ ಕಲಿಬೇಕಂತ ಮ್ಯಾಥ್ಸ್ ಕಲೀಲೇ ಇಲ್ಲ. ಇದೇ ಕನ್ಕ್ಲೂಷನ್ ಅನ್ನೋದು ನೋಡು. ತಪ್ಪರ್ಥ ಮಾಡ್ಕೊಂಡು ನಾನು ಗುಂಡಪ್ಪನ ಗುಂಡಪ್ಪನ ತಪ್ಪರ್ಥ ಮಾಡ್ಕೊಂಡು ಲೆಕ್ಕ ವಿರಿಸಿಲ್ಲನ ಮ್ಯಾಥಮೆಟಿಕ್ಸ್ ಕಲಿದಂಗಾಗುತ್ತೆ. ಹಂಗೆ ಇದು ವಿಶ್ರಮ ಕಟ್ಟವಾಗ ನಾನ್ ಕಲ್ತಿದ್ದೇನು ಅಂತಂದ್ರೆ, ನಾನು ಯಾವಲೂ ಚಿಕ್ಕ ವಯಸ್ಸಿಗೆ ಕೇಳ್ತಿದ್ದೆ, ಅವಮ್ಮ ಹೇಳೋರು, ಟಾಲ್ಸ್ಟಾಯ್ ಯಾರು ಹೇಳಿದ್ ಅನ್ಸುತ್ತೆ, ಕ್ಲಾಸಾಗಿ ಥಿಂಕ್ ಮಾಡ್ಬೇಕಂತೆ, ಮಾಸಾಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ. ಸೊ ಈ ಮಾಸಾಗಿ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಬದುಕಿನ ಸಂಬಂಧಪಟ್ಟ ಪ್ರಶ್ನೆಗಳು, ಸೃಷ್ಟಿಯ ಮೂಲ, ಇಂಥವೆಲ್ಲ ನಿನಗೆ ಈ ಕಡೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಕಡಿಮೆ ಹಳ್ಳಿಗಳ ಕಡೆ. ನಂಗೆ ಅದು ಯಾವ್ದಕ್ ಹೊರಿತಿತ್ತು ತಲೆಯಲ್ಲಿ. ಈ ಹಳ್ಳಿ ನಮ್ಮ ದೇಸಿ ಆಧ್ಯಾತ್ಮ, ನಮ್ಮ ಕೆಂಪಯ್ಯ, ಬುಳ್ಳಪ್ಪ ಕಾಕ, ನಮ್ಮ ಹುಸೇನ, ಹನುಮ, ಇನ್ಕ್ಲೂಡಿಂಗ್ ನಾಗರಾಜಪ್ಪ, ಕುದುರೆಮೂತಿ ಅಜ್ಜ, ಇವರೆಲ್ಲ ಏನಂತಾರೆ ಹಳ್ಳಿ ಪರಿಸರದಲ್ಲಿ ಬೆಳೆದವರು. ಇಲ್ಲಿಯ ನಾಗರಿಕತೆಗೂ ಸಿಟಿ ನಾಗರಿಕತೆಗೂ ತುಂಬಾ ವ್ಯತ್ಯಾಸ ಇದೆ. ಮತ್ತೆ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮೂಡುವ ರೀತಿ ಬೇರೆ. ಇಲ್ಲಿ ಮದುವೆ ಆಗಿ
7 ವರ್ಷಕ್ಕೆ 7 years ಇಚ್ ಅಂತ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಈಗ ಬಹುಶಃ 7 ವರ್ಷನೂ ಕಾಯಲ್ವೇನೋ ಇವಾಗ, 1 ವರ್ಷ 2 ವರ್ಷಕ್ಕೂ ಆಗ್ಬೋದು. ಎಷ್ಟೋ ವಿಷಯಗಳು ಬೆಂಗಳೂರು ಸಮಸ್ಯೆಗಳನ್ನ ನಾವು ಹಳ್ಳಿ ಜನ ಕೇಳಿದಾಗ ಅವ್ರಿಗೆ ನಗೆ ಪಾಟ್ಲು. ಇವೆಲ್ಲ ಸಮಸ್ಯೆ ಇಂತು ಅಂದ್ರೆ ಕಲ್ಪಿಸ್ಕೊಳಕ್ಕೂ ಸಾಧ್ಯ ಆಗಲ್ಲ ಅವ್ರ ಕೈಲಿ ಅಲ್ವಾ? ಮತ್ತೆ ಇಲ್ಲಿ ಜನಗಳ ಸಮಸ್ಯೆ ಸಿಟಿ ಜನಕ್ಕೆ ಕಲ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅವ್ರಿಗೆ 4 ಜನಕ್ಕೆ ಅಂಜುತ್ತಾರೆ, ಇಲ್ಲಿ ಅವ್ರೇನ್ ಅನ್ಕೋತಾರೆ ಇವ್ ಅನ್ಕೋತಾರೆ, ಇದು ಜಾಸ್ತಿ, ಆ ಕಡೆ ಸ್ವಲ್ಪ ಕಡಿಮೆ. ಯಾವ ತಪ್ಪುನ ಹೇಳ್ತಲ್ಲ, ಮೈಂಡ್ ವರ್ಕ್ ಆಗೋ ರೀತಿ. ನಮ್ ಬೆಂಗಳೂರಲ್ಲಿ ನಾವು ಸ್ಕೂಟರ್ ತಗೊಂಡ್ರೆ ಶೋರೂಮ್ ಇಂದ ಮನೆಗ್ ಬರೋವರೆಗೂ ನಾವು ಸ್ಟೇಟಸ್ ಹಾಕಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ನಾನು ಕಾರ್ ತಗೊಂಡೆ ಬೈಕ್ ತಗೊಂಡೆ ಅಂತ. ಅದೇ ಇಲ್ಲಿ ಡೌನ್ ಪೇಮೆಂಟ್ ಮಾಡಕ್ಕೆ ಹೊರಟ್ನಲ್ಲಿ ಅಲ್ಲಿಂದನೇ ಗೊತ್ತಾಗತ್ತೆ, ಹುಸೇನ ಅಲ್ಲಿ ಬ್ಯಾಂಕ್ ಹೋಗಿದ್ದ, ಡ್ರಾ ಮಾಡಿದ್, ಏನಕ್ಕೆ ಡ್ರಾ ಮಾಡಕ್ ಹೋಗಿದ್ದ ಅಂತ ಶುರು ಮಾಡ್ತಾರೆ. ಹಾಗೆ ಅಲ್ಲಿಂದನೇ ಶುರು ಆಗಿರುತ್ತೆ. ನಮ್ ಹುಸೇನ್ ನಂಗೆ ಏಕ್ ಹೋಗಿದ್ದಿ ಬ್ಯಾಂಕ್, ಅದೇ ಶೋರೂಮ್ಗೆ ಹೋಗಿದ್ದಿಲ್ಲ, ಅಲ್ಲೇನ್ ಮಾಡ್ತಿದ್ದೀನಿ ಅಂತಾನೆ ಶುರು ಆಗಿರುತ್ತೆ. ಹುಸೇನ ಬೈಕ್ ತಗೋತಾ ಇದಾರೆ ಅಂತ ಕಣ ಅಂತ. ಅವ್ನು ಇವನೇನು ಪಾಪ ವಿಂಡೋ ಶಾಪಿಂಗ್ ಮಾಡಿರ್ತಾನೆ, ಅಷ್ಟೇ ಕ್ಯೂರೇ ಶಾಪಿಂಗ್ ಮಾಡಿಸ್ಬಿಟ್ಟಿರ್ತಾರೆ ಹಳ್ಳಿ ಜನ. ಚಿಕ್ಕ ಪ್ರಪಂಚ ಅಲ್ವಾ, ಬೇಗ ಗೊತ್ತಾಗತ್ತೆ ಅಷ್ಟೇ. ಸೊ ಇಲ್ಲಿ ಮೈಂಡ್ ವರ್ಕ್ ಆಗೋ ರೀತಿ ಬೇರೆ, ಸಿಟಿಲಿ ವರ್ಕ್ ಆಗೋ ರೀತಿ ಬೇರೆ. ಇಲ್ಲಿ ಜನರಿಗೆ ಮೂಡೋ ಪ್ರಶ್ನೆ ಬೇರೆ, ಅಲ್ಲಿ ಜನರಿಗೆ ಮೂಡೋ ಪ್ರಶ್ನೆ ಬೇರೆ. ಇಲ್ಲಿ ಕಂಡೀಷನಿಂಗ್ ಬೇರೆ, ಅಲ್ಲಿ ಕಂಡೀಷನಿಂಗ್ ಬೇರೆ ಅಲ್ಲ. ಇದ್ರ ಮಧ್ಯೆ ನಾನು ಉತ್ತರ ಕರ್ನಾಟಕದನಲ್ಲ, ನನಗೆ ಇಲ್ಲಿ ಡಯಲೆಕ್ಟ್ ಗೊತ್ತಿಲ್ಲ, ಇಲ್ಲಿ ದೇಸಿ ಸೊಗಡು, ಉತ್ತರ ಕನ್ನಡ ಸೊಗಡು ನಂಗೆ ಗೊತ್ತಿಲ್ಲ. ಇಲ್ಲಿ ಕಡೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಬಂದ ನಿಂಗೆ ಗೊತ್ತು, ಬಳ್ಳಾರಿ ಕಡೆ ಕನ್ನಡ ಬೇರೆ, ಬೆಳಗಾವ್ ಸೈಡ್ ಬೇರೆ, ರಾಯಚೂರ್ ಬೇರೆ, ಬಾಗಲಕೋಟೆ ಬೇರೆ, ಬಿಜಾಪುರದ ಬೇರೆ, ಬೀದರ್ ಬೇರೆ, ನಮ್ ನಾಗೇಶ್ ಹೇಳಿದ್ ಬೇರೆ. ಹಂಗಿದ್ದಾಗ ಇಲ್ಲಿ ನಾವು ಮೆಟ್ಲು ಅಂದ್ರೆ ಇಲ್ಲಿ ಇವರು ಪಾಟಣಿಗೆ ಅಂತಾರೆ, ಏಣಿಗೆ ಇಚ್ಚಣಿಗೆ ಅಂತಾರೆ, ಹತ್ರಕ್ಕೆ ಶನಿಕ ಅಂತಾರೆ, ಮತ್ತೆ ಇಲ್ಲಿ ಒಬ್ರಿಗೆ ಅವಮಾನ ಮಾಡೋದನ್ನ ಶೀಲ ಅಂತಾರೆ, ಆಡ್ಕೊಳ್ಳೋದು ರೇಗ್ಸೋದು ನಕಲಿ ಅಂತಾರೆ. ಬಟ್ ಇವೆಲ್ಲ ಪದಗಳು ನಮ್ ಕಡೆ ಬೇರೆ ಅರ್ಥ. ಹೌದು, ನನಗೂ ಗೊತ್ತಿಲ್ಲ ಅರ್ಥ. ನೆಕ್ಸ್ಟ್ ಸೊ ಹಿಂಗಿದ್ದಾಗ ಇಲ್ಲಿ ನಿನಗೆ ನಾವಿಬ್ರು ಏನ್ ಮಾತಾಡ್ತಿದೀವಲ್ಲ, ಬಹುಶಃ ಈ ರೀತಿ ನಾನಾಗ್ಲಿ ಇನ್ನಲ್ಲಿ ಕೆಂಪೈನ್ ಜೊತೆ ಮಾತಾಡ್ತಿರಲ್ಲ ನಾವಿಬ್ರು, ಬಟ್ ವಿಷಯ ಅದೇ ಇರತ್ತೆ ಕೊನೆಗೆ, ಕನ್ವೆ ಆಗ್ತಿರೋ ವಿಷಯ ಅದನ್ನೇ. ಎವ್ರಿವನ್ ಈಸ್ ಕಂಡೀಷನ್ಡ್ ಇನ್ ದರ್ ಓನ್ ರೆಸ್ಪೆಕ್ಟಿವ್ ಮ್ಯಾನರ್ಸ್ ಅಲ್ವಾ? ಸೊ ನಂಗೆ ಅದು ಫಸ್ಟ್ ಕಂಡೀಷನಿಂಗ್ ಅರ್ಥ ಆಗಿದೆ, ಹೆಂಗೆ ಅನ್ಕಂಡೀಷನ್ ಮಾಡೋದು, ಪ್ರೋಗ್ರಾಮಿಂಗ್ ಗೊತ್ತಾಗದೆ ಡಿಪ್ರೋಗ್ರಾಮಿಂಗ್ ಮಾಡೋದು ಹೆಂಗೆ. ಹಂಗಿದ್ದ ನಾನು ಫಸ್ಟ್ ಮಾತು ಅರ್ಥ ಆಗ್ಬೇಕು, ಮಾತಿನ ಅರ್ಥ ಆಗ್ಬೇಕು, ಮಾತಿನ ಅರ್ಥ ಅದು ಹಿಂದಿನ ಭಾವ ಅರ್ಥ ಆಗ್ಬೇಕಲ್ಲ. ಸೊ ನಂಗೆ ಮತ್ತೆ ಎಲ್ಲ ಹೊಸ ಕಲಿಕೆನೆ. ಕೇಳು ಕುಂತಿ ತನಯ ಅಂತಾರೆ, ಏನೋ ಮಾತಾಡೋಕ್ಕೂ ಮುಂಚೆ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ನಾ ಭಾಷಣ ಮಾಡ್ತಿರ್ತಾನ, ಅದು ಲಿಟರಲ್ ನಾ ಇಲ್ಲಿ ಮಾಡ್ಬೇಕಾಗಿ ಬಂತು. ಮಾತಾಡುವಾಗ ಏನ್ ಇಡಿಯಂ ಇದು ಒಗಟ ಅಥವಾ ಗಾದೆನಾ ಅಲ್ವಾ? ಸೊ ಮತ್ತೆ ಕಿವಿ ಕೊಟ್ಟು ಕೇಳುವಂತ, ಏನೆಲ್ಲವೋ ಹೇಗಿದ್ರು ಕಿವಿ ಕೊಟ್ಟೆ ಕೇಳೋದು. ಅದಿದ್ರೂ ಕೂಡ ನಿನಗೆ ಮತ್ತೆ ಹೊಸ ಎಂಪತಿ ಬರೋದಿದೆಯಲ್ಲ, ಸಿಂಪತಿ ಅಲ್ಲ ಎಂಪತಿ ಅಂದ್ರೆ ಇನ್ನೊಬ್ಬನ ಜಾಗದಲ್ಲಿ ನಿಂತು ನೋಡುವುದು. ಅದು ಪೂರ್ತಿ ಬೇರೆ ಅದೇ. ಸಿಟಿ ಮೇಲೆ ಹಳ್ಳಿ ಕೆಳಗೆ ಅಲ್ಲ, ಎರಡು ಬೇರೆ ಬೇರೆ. ಅದು ಅನುಭವಕ್ಕೆ ಬರದಂತ ವಿಷಯವಿದ್ದಾಗ ಇಲ್ಲಿಗೆ ನಾನು ಬಂದಾಗ ತುಂಬಾ ವ್ಯತ್ಯಾಸ ಆಗುತ್ತಲ್ಲ. ಆಗ ಮತ್ತೆ ಜಿರೆಯಿಂದ ಶುರು ಮಾಡ್ಬೇಕು. ನಾನು ನನಗೆ ಗೊತ್ತಿರೋ ಪದಗಳ ಅರ್ಥ ಏನಿದೆ ಆ ಕನ್ಕ್ಲೂಷನ್ ಸಿಕ್ಕಾಕೋಬಾರ್ದು. ಅವಾಗ ಇವನ್ ಯಾವ್ದೋ ಪದ ಬಳಸ್ತಾ ಅಂದ್ರೆ ಅದು ನನಗೆ ಗೊತ್ತಿರುವ ಕನ್ನಡದ ಪದದ ಅರ್ಥವೇ ಆಗಿರ್ಬೇಕು ಅನ್ನೋದಿಲ್ಲ ಅನ್ನೋದು. ಅದನ್ನ ಅರ್ಥ ಮಾಡ್ಕೊಂಡ್ರೆ, ಕನ್ಕ್ಲೂಷನ್ ಅರ್ಥ ಮಾಡ್ಕೊಂಡ್ರೆ ಅವನ ಕನ್ನಡ ಅರ್ಥ ಆಗ್ಬಿಡತ್ತೆ ನನಗೆ, ಅಥವಾ ಸಹಾಯ ಆಗತ್ತೆ ಅರ್ಥ ಮಾಡ್ಕೊಳಕ್ಕೆ ಅಲ್ವಾ. ಈಗ ಬೆಳಗಾಂ ಸೈಡ್ ಹೋದ್ರೆ ಗಪ್ರಿ ಗಪ್ರಿ ಅಂತಾರೆ. ನಂಗೆ 1 ವಾರ ಬೇಕಾಯ್ತು ಗಪ್ರಿನ ಎಲ್ಲಾ ನನಗೆ ಗೊತ್ತಿಲ್ಲ. ಇಡೀ ಕನ್ನಡದ ಶಬ್ದಕೋಶವೆಲ್ಲ ಹುಡುಕಿದ್ರೆ ಗಪ್ರಿ ಸಿಗ್ಲಿಲ್ಲ. ಅದು ಯಾವ ಪದ, ನಾನು ಪಂಪ ಪನ್ನರನ್ನ ಇಂಥ ಬಿಟ್ಟಿಲ್ಲ ಅಂತಿಲ್ಲ. ಇವ್ರು ಅತ್ತಿಬಬ್ಬೆ ಶಾಸನ ನನ್ಗೆ ಇವತ್ತು ಬಾಯ್ಪಾಠ ಇದೆ. ಬಿಳಿಯರಳೆಯಂತ ಗಂಗಾ ಜಳದಂತೆ ಸೆವಜತೆ ಸೇನ ಮುನಿಪತಿಯ ಗುಣಾವಳಿಯಂತೆ ನೆಗಳ್ದಿ ಕೊಪ್ಪಣಾಚಳದಂತೆ ಪವಿತ್ರ ಮತ್ತೆ ಮಬ್ಬೆಯ ಚರಿತಂ. ಹುಡುಕರು ಸಿಕ್ತಿಲ್ಲ. ಕವಿರಾಜ ನಿಜ ಅಂತ ಕವಿರಾಜ ಮಾರ್ಗದಲ್ಲೂ ಸಿಗ್ಲಿಲ್ಲ ನನಗೆ. ಏನು ಗಪ್ರಿ ಅಂತ ನೋಡ್ಬಿಟ್ಟು ಕೊನೆ ಕೇಳಿದೆ, ಏನದು ಗಪ್ರಿ? ಸುಮ್ಮನೆ ಗಪ್ರಿ ಅಂತೀವಿ ಅಂತ. ಸೊ ಗಪ್ ಇರಿ ಅಥವಾ ಗಪ್ರಿ ಇರ್ಬೋದು ಬಹುಶಃ ಅದು. ಸೊ ಗಪ್ಪಿರಿ ಗಪ್ರಿ ಆಗಿದೆ. ನನಗೆ ಗೊತ್ತಿರುವ ಕನ್ನಡದಲ್ಲೇ ಅಥವಾ ನನಗೆ ಗೊತ್ತಿರುವ ಕನ್ನಡದ ಪದಗಳಲ್ಲೇ ಹುಡುಕಕ್ ಹೋದ್ರೆ ನಂಗೆ ಗೊತ್ತಾಗಲ್ಲ.
ಸೊ ನಾನು ಅರ್ಥ ಮಾಡ್ಕೋಬೇಕಿರೋದು ನನ್ನ ಒಂದೇ ಭಾಷೆಯ ಪದಗಳು ಬೇರೆ ಬೇರೆ ಪ್ರದೇಶದಲ್ಲಿ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಅರ್ಥವನ್ನು ನೀಡಬಲ್ಲದು. ಅದನ್ನ ನಾನು ಒಪ್ಕೊಂಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನನಗೆ ಈ ಭಾಷೆ ಅರ್ಥ ಕಷ್ಟ ಆಗ್ಬಿಡುತ್ತೆ. ನನಗೆ ಭಾಷೆನೇ ಅರ್ಥ ಆಗಿಲ್ಲ ಅಂದ್ರೆ ಇವರ ಭಾವ ನನಗೆ ಅರ್ಥ ಆಗಲ್ಲ, ಮತ್ತೆ ನನ್ನ ಭಾವ ಅವ್ರಿಗೆ ತಲುಪ್ಸಕ್ಕಾಗಲ್ಲ. ಆಗ ನಾನು ದೂರ ಉಳ್ಬಿಡ್ತೀನಿ. ಅಪ್ಪಾಜಿ ಅಪ್ಪಾಜಿ, ಅಜ್ಜಾರ ತಾತಾರ, ಗೊತ್ತಲ್ಲ ಈ ಕಡೆ ಉತ್ತರ ಕರ್ನಾಟಕದ ಗುರು ಪರಂಪರೆ ಜನನ ಅಜ್ಜ ಅಜ್ಜಾರ ಅಪ್ಪಾಜಿ ಅಂದೆ ಅಂತಾರ. ಸೊ ಅವಾಗ ನಾನು ಅಲ್ಲೇ ಕೂತ್ಬಿಡ್ತಿದ್ರು, ಇಲ್ಲೇ ಕೂತ್ಬಿಡ್ತಿದ್ರು. ಸೊ ಮನುಷ್ಯ ಬರೀ ತನ್ನ ಗುಣದಿಂದ ಸ್ವಭಾವದಿಂದ ಮಾತ್ರ ಒಬ್ಬನಿಗೆ ಹತ್ರ ಆಗೋದಕ್ಕೆ ಸಾಧ್ಯ ಆಗಲ್ಲ. ಅವನು ಬಿ ಎ ರೋಮನ್ ಇನ್ ರೋಮ್ ಅಂತಾರಲ್ಲ, ಅದು ಆಗಬೇಕಾತ. ಬರೀ ನಾವು ಜೊತೆ ಕೂತ್ರೆ ಸಾಕಾಗಲ್ಲ. ಹೌದು, ನನಗೆ ನಿನ್ನ ಮಾತು ಅರ್ಥ ಆಗ್ಬೇಕಲ್ಲ, ನನಗೆ ನಿನ್ನ ಭಾಷೆ ಅರ್ಥ ಆಗ್ಬೇಕಲ್ಲ ಅಲ್ವಾ? ಹೌದಣ್ಣ. ಹಾಗಾದ ಕಲ್ತಿದ್ದು ಈ ಭಾಷಾ ವೈವಿಧ್ಯತೆ ಇರತ್ತಲ್ಲ, ಏನ್ ಬೇಕು ಸುತ್ತಿಗೆ ಇಲ್ಲ. ಅಣ್ಣಯ್ಯ ಮಜಾ ಕೇಳಿ, ಇಷ್ಟೊತ್ತು ನಾವು ಈ ಕಡೆ ಫೇಸಿಂಗ್ ಹಾಕಿದೀವಿ ಇದನ್ನು. ಅಂದ್ರೆ ಅಂದ್ರೆ ಇದು ಆಚೆ ಕರೆಕ್ಟ್, ಇದು ಕರೆಕ್ಟ್ ಏನೋ ಅಂತ ಅನ್ಸುತ್ತೆ ಇವಾಗ. ಬಟ್ ಇದು ಕರೆಕ್ಟ್ ಆಗಿ ಕೂತಿದೆ. ಹೌದು. ಅಲ್ಲ, ನೀವೇನ್ ಅಂತೀರಲ್ಲ ಏನದು, ಏನ್ ಅಂತೀರಲ್ಲ ನೀವು ನಿಮ್ ಸಾಫ್ಟ್ವೇರ್ ಅಲ್ಲಿ? ಏನದು? ಅದೇನ ಇದು ಸರಿ ಇದೆ, ಮುಟ್ಟಕೋಬಾರ್ದು ಅಂತಾರ. ಡೋಂಟ್ ಟಚ್ ದ ಕೋಡ್ ದಟ್ ಇಸ್ ವಿಚ್ ಇಸ್ ವರ್ಕಿಂಗ್. ಡೋಂಟ್ ಟಚ್ ದ ಕೋಡ್ ವಿಚ್ ಇಸ್ ವರ್ಕಿಂಗ್. ಇಫ್ ಇಟ್ ಇಸ್ ವರ್ಕಿಂಗ್ ಸುಮ್ನೆ ಬಿಡೋದು. ಇಫ್ ಇಟ್ ಇಸ್ ವರ್ಕಿಂಗ್ ಡೋಂಟ್ ಟಚ್ ಇಟ್. ಓಕೆ, ಲೆಟ್ಸ್ ಡೂ ದಟ್ ಓನ್ಲಿ. ಇನ್ನೊಂದಕ್ಕೆ ಹಂಗ್ ಮಾಡಿದ್ರೆ ಆಯ್ತು, ಉಲ್ಟಾ ವರ್ಕ್ ಆಗುತ್ತಾ ಅಂತ ಅದನ್ನ. ಹೌದು, ಹಂಗಾರೆ ಇಲ್ಲೇ ಹಾಕ್ಬಿಡು ಫಸ್ಟ್, ಹಾಗಾರೆ ಗ್ರಿಪ್ ಬಂದ್ಬಿಡುತ್ತಲ್ಲ ಅಲ್ವಾ? ಹೌದು. ಸೊ ಅದು ಒಂದು ನಾನು ಕಲ್ತಿದ್ದು. ಭಾಷಾ ವೈವಿಧ್ಯತೆ, ಒಂದೇ ಭಾಷೆಯ ಪರಿಭಾಷೆಗಳು ಬದಲಾದಾಗ ಅದು ಹೇಗೆ ಮನುಷ್ಯನ ಒಂದು ಮಾಡುತ್ತೆ. ಭಾಷೆಯ ಒಂದು ಶಕ್ತಿ ಏನು, ಮತ್ತೆ ನಾನು ಆಡುವ ಮಾತಿನ ಬಗ್ಗೆ ನನಗೊಂದು ಅಭಿಮಾನ ಇರುತ್ತಲ್ಲ, ಆ ಅಭಿಮಾನ ಗೆಲ್ಲೋದಿದೆಯಲ್ಲ ಅಥವಾ ಅದನ್ನ ಗೌರವಿಸೋದಿದೆಯಲ್ಲ, ಅದರಿಂದ ಮನುಷ್ಯ ಎಷ್ಟು ಹತ್ರ ಆಗ್ತಾನೆ ಅನ್ನೋದು. ನನ್ನ ಕಡೆ ಹಿಂಗಂತಾರೆ, ನಿಮ್ ಕಡೆ ಹಿಂಗಂತ ಆಡ್ಕೊಂಡಿದ್ದೀರಿ ಅಥವಾ ಎಂತದನ್ನ ಆಶ್ಚರ್ಯ ವ್ಯಕ್ತಪಡಿಸೋ ವಾದ ಮಾಡಕ್ ನಿಂತ್ಬಿಟ್ಟಿದ್ರೆ. ನಮ್ ಕಡೆ, ನಮ್ ನಾಗಮಂಗಲ ಕಡೆ, ಮೈಸೂರು ಕಡೆ ಬಟ್ಟೆ ಶೆಣಿಯೋದು ಅಂತಾರೆ. ಬಟ್ಟೆ ಶೆಣಿ ಅಂತ ನಗಕ್ಕಾಗಲ್ಲ, ನಗಬಾರ್ದು ಅಲ್ವಾ? ಅದ್ ಆ ಕಡೆ ಬಟ್ಟೆ ಶೆಣಿಯೋದು ಅಂತಾರೆ. ನಾವ್ ಯಾರದನ್ನ ಕೇಳಕ್ಕೆ? ಹೌದು ಅಲ್ವಾ? ಹೌದು. ನಮಗೆ ಗೌರವಿಸೋದು ಅಂತ ಇರುತ್ತಲ್ಲ, ಎಲ್ಲವೂ ಕೆಲವೊಂದು ಹೇಗಿದೆಯೋ ಅದನ್ನ ಹಾಗೆ ಗೌರವಿಸೋದಿದೆಯಲ್ಲ, ಅದು ನಮ್ಮನ್ನ ಎಷ್ಟು ವಿಶ್ವಮಾನವ ಪ್ರಜ್ಞೆಯನ್ನ ಮೂಡಿಸುತ್ತೆ ಅಂತ. ವಿಶ್ವಮಾನವ ಪ್ರಜ್ಞೆನ ಸಿಟಿಲ್ ಕೂತ್ ಮಾತಾಡೋದು ಬೇರೆ. ಸಿಟಿಲಿ ಪ್ರೊಫೆಷನ್ಸ್ ಇಂದ ಹೆಚ್ಚು ನೀನು ಬೇರೆ ಬೇರೆ ಆಗಿರ್ತೀಯ. ಹಳ್ಳಿಗಳಲ್ಲಿ ಬರೀ ಪ್ರೊಫೆಷನ್ ಇಂದ ನೀ ಬೇರೆ ಬೇರೆ ಆಗಿಲ್ಲ. ಜಾತಿ, ಮತ, ಯಾವ ಊರಿಂದ ಬಂದಿದ್ದ, ವಲಸಿಗನ, ಇದೇ ಊರು, ಅವ್ನ್ ಏನ್ ಕೆಲಸ ಮಾಡ್ತಾನೆ, ಅವ್ರ ಮೇಲೆ ಅವ್ರ ಅಪ್ಪ ಏನ್ ಕೆಲಸ ಮಾಡ್ತಾನೆ, ಎಷ್ಟ್ ಎಕರೆ ಇಟ್ಕೊಂಡಿದ್ದಾನೆ, ನಾನಾ ವಿಷಯಗಳೆಲ್ಲ ಸೇರ್ಬಿಟ್ಟಿರುತ್ತೆ. ಹೌದು. ಅದಷ್ಟ್ರ ಮಧ್ಯೆ ನೀ ವಿಶ್ವಮಾನವ ಆಗೋದಿದ್ಯಲ್ಲ, ಅಥವಾ ನಿನ್ನ ವಿಶ್ವಮಾನವ ಗುಣವನ್ನ ವ್ಯಕ್ತಪಡಿಸೋದಿದೆಯಲ್ಲ, ಅದು ಚಾಲೆಂಜಿಂಗ್. ಸೊ ಈ ವಿಶ್ವಮಾನವ ಪ್ರಜ್ಞೆ ಸಿಟಿಲೇ ಚಾಲೆಂಜಿಂಗ್ ಅಂದಾಗ ಹಳ್ಳಿಲಿ ಎಷ್ಟು ಚಾಲೆಂಜಿಂಗ್ ಅದು ಅನ್ನೋದನ್ನ ನಾವು ಅಪ್ರಾಣ ಕಲ್ತೇ ಇಲ್ಲ. ಬಟ್ ಒಂದು ಬಾರಿ ವಿಶ್ವಮಾನವ ಪ್ರಜ್ಞೆ ಏನ್ ನಮ್ಮಲ್ಲಿರುತ್ತೆ, ಅದು ಮತ್ತೊಬ್ಬನಿಗೂ ದಾಟಿಸಿದಾಗ ಕೊನೆಗೊಂದು ಹಳ್ಳಿಯವನು ಸಿಟಿಯವನು ಅದು ವ್ಯತ್ಯಾಸವೇ ಕಾಣಲ್ಲ. ಅದಕ್ಕೆ ಉದಾಹರಣೆ ಕೆಂಪಯ್ಯ, ನಾನು ಜೊತೆ ಕೂತು ನಮ್ ಹುಸೇನ, ಹನುಮ, ಗಂಗಾ, ಬುಳ್ಳಪ್ಪ ಎಲ್ಲ ಸೇರಿ ಕೂತ್ ಹರಟೆ ಹೊಡೆಯೋದೆ ಸಾಕ್ಷಿ. ಹೌದು. ಬೇರೆ ಜನ ಅದು ಮಾಡಲ್ಲ ಅಂತ ನಾ ಹೇಳಲ್ಲ, ಒಂದು ಡಿಸ್ಟೆನ್ಸ್ ಇರುತ್ತೆ. ಹೌದು ಹೌದು ಅಲ್ವಾ? ಅದು ಕಲ್ತಿದ್ದು. ಆಗ್ಲಿಲ್ವಾ? ಇದು ಒಂಚೂರು ಅಗಲ ಆಗ್ಬೇಕು. ಈ ಕಡೆ ಇಟ್ಕೋಬೇಕಾ? ಅಲ್ಲ ಅಣ್ಣ, ಇದು ಇವು ಬಾಯಿ, ಇವ್ರ ಬಾಯಿ ಇದಾವಲ್ಲ ಇವು, ಇದು ಸರಿ. ಅವನು ಪ್ಯಾಕಿಂಗ್ ಅಲ್ಲಿ ಕಳಿಸ್ತಾನಲ್ಲ, ಅವಾಗ ಅದು ಅಪ್ಪಚ್ಚಿ ಆಗ್ಬಿಟ್ಟಿರ್ತಾನ.
ತುಂಬಾ ಪಚ್ಚೆಯಾಗಿದೆ ಅದು. ಅದಕ್ಕೆ ಅದು ಹೋಗ್ತಿರ್ಲಿಲ್ಲ. ఇప్పుడు పోవాలి.